पूजिते गजवदन दयागन पूजिते तव चरण ಮಿಂದು ನಾಮಡಿಯ ನೋಟು ಆನಂದದ ಚಂದದ ತಿಲಕವಿಟ್ಟು ಗಂಧ ಚಂದನ ಅಕ್ಷತೆಗಳ ಕುಂದ ಮಂದರಾದಿ ಸುಮಗಳ ತಂದು ಪೂಜೆಗೆ ಸಿದ್ಧಗೊಳಿಸುತ್ತ ಹಾಡುತ್ತ ಕರ ಮುಗಿಯುತ್ತ ಪೂಜಿಪೆ ಗಜವದನ ದಯಾಗನ ಪೂಜಿಪೆ ತವ ಚರಣ ಪೂಜಿಪೆನು ವಿಘ್ನರಾಜನ ಜಗದಿ ವಿಖ್ಯಾತನಾದನ ರಾಜವೈಭವದಿಂದ ಮೆರೆವನ ರಾಜಿಪ ಗಣನಾಥನ ಪೂಜಿಪೆ ಗಜವದನ ದಯಾಗನ ಪೂಜಿಪೆ ತವ ಚರಣ ಸಿದ್ಧಿ ಬುದ್ಧಿಯರ ಕಾಂತ ಸದ್ಗುಣವಂತ ಮುದ್ದು ಗೌರಿಯ ಸುಪ್ರೀತ ರುದ್ರ ತರಳನೆ ದೀನನಾಥ ಶುದ್ಧ ಜಲದ ಅಭಿಷೇಕ ಮಾಡುತ್ತ ವೇದ್ಯ ಬುದ್ಧಿಯ ನೀಡು ಎನ್ನುತ್ತ ಹಾಡುತ್ತ ಬರಬೇಡುತ್ತ ಪೂಜಿಪೆ ಗಜವದನ ದಯಾಗನ ಪೂಜಿಪೆ ತವ ಚರಣ ಪೂಜಿಪೆನು ವಿಘ್ನರಾಜನ ಜಗದಿ ವಿಖ್ಯಾತನ ಆದನ ರಾಜವೈಭವದಿಂದ ಮೆರೆವನ ರಾಜಿಪ ಗಣನಾಥನ ಪೂಜಿಪೆ ಗಜವದನ ದಯಾಗನ ಪೂಜಿಪೆ ತವ ಚರಣ ದಯಾಗನ ಪೂಜಿಪೆ ತವ ಚರಣ ದಯಾಗನ ಪೂಜಿಪೆ ತವ ಚರಣ. ಹರೇ ರಾಮ. ಧನ್ಯವಾದಗಳು ನಾಗಶ್ರೀ. ಇವತ್ತಿನ ಆನ್ಲೈನ್ ವೇದಿಕೆ ಸ್ತ್ರೀಯರ ಶೋಭೆ ಸುಲಕ್ಷಣೆ ಕುರಿತಾಗಿ ಶ್ರೀಮತಿ ಲಕ್ಷ್ಮೀ ವಸಂತ ಕೊಡ್ಲೆಕೆರೆ ಇವರು ಉಪನ್ಯಾಸವನ್ನು ನೀಡಲಿದ್ದಾರೆ. ಇವರ ಬಗ್ಗೆ ಒಂದು ಸಣ್ಣ ಪರಿಚಯ. ಎಲ್ಲರಿಗೂ ಕೇಳಿಸ್ತಾ ಇದೆಯಾ ನಾನ್ ಮಾತಾಡ್ತಾ ಇರೋದ? ಕೇಳಿಸ್ತಾ ಇದೆ. ಆಮೇಲೆ ಎಲ್ರು ಕೂಡ ಆಡಿಯೋ ಮತ್ತೆ ವಿಡಿಯೋನ ಮ್ಯೂಟ್ ಮಾಡ್ಕೊಳ್ಳಿ, ಎಲ್ರಿಗೂ ಸರಿಯಾಗಿ ಕ್ಲಿಯರ್ ಆಗಿ ಕೇಳಿಸುತ್ತೆ. ಶ್ರೀಮತಿ ಲಕ್ಷ್ಮೀ ವಸಂತ ಕೊಡ್ಲೆಕೆರೆ ಇವರು ಸದ್ಗೃಹಿಣಿ. ಇವರ ಪತಿ ವಸಂತ ಕೊಡ್ಲೆಕೆರೆ, ಮಗ ದೀಪಾಂಕರ. ಲಕ್ಷ್ಮಿ ಅವರು ನಮ್ಮ ಸಂಸ್ಕೃತಿ ಸಂಸ್ಕಾರ ಉಳಿಸುವ ನಿಟ್ಟಿನಲ್ಲಿ ಭಗವದ್ಗೀತಾ, ಲಲಿತಾ ಸಹಸ್ರನಾಮ, ಭಜನೆ ಮುಂತಾದ ತರಗತಿಗಳನ್ನ ನಡೆಸುತ್ತಾರೆ. ಇವರು ಕೆಲವು ಶಿಬಿರಗಳಲ್ಲಿ ನಮ್ಮ ಸಂಸ್ಕೃತಿ ಕುರಿತಾಗಿ, ಆಚರಣೆಗಳ ಕುರಿತಾಗಿ ಉಪನ್ಯಾಸವನ್ನು ನೀಡಿದ್ದಾರೆ. ಇವರು ಪ್ರಸ್ತುತ ಶ್ರೀ ರಾಮಚಂದ್ರಾಪುರ ಮಠ, ಬೆಂಗಳೂರು ಉತ್ತರ ಮಂಡಲಾಂತರ್ಗತ ನಂದಿನಿ ವಲಯದ ಮಾತೃ ಪ್ರಧಾನಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರೆಲ್ಲರೂ ನಮಗೆ ಸ್ತ್ರೀಯರ ಶೋಭೆ ಮತ್ತು ಸುಲಕ್ಷಣೆ ಕುರಿತಾಗಿ ಉಪನ್ಯಾಸವನ್ನು ನೀಡಲಿದ್ದಾರೆ. ಈ ಕಾರ್ಯಕ್ರಮ ಮುಗಿಯೋ ತನಕ ಎಲ್ಲರೂ ಕೂಡ ವಿಡಿಯೋ ಮತ್ತೆ ಮೈಕ್ರೋಫೋನ್ ಬಟನ್, ಆದಷ್ಟೊಂದು ಆಡಿಯೋ ಬಟನ್ ಗಳನ್ನ ಮ್ಯೂಟ್ ಮಾಡ್ಕೊಂಡಿರಿ, ಸೊ ದಟ್ ಎಲ್ಲರಿಗೂ ಕ್ಲಿಯರ್ ಆಗಿ ಕೇಳಿಸುತ್ತೆ. ಕಾರ್ಯಕ್ರಮದ ಕೊನೆಯಲ್ಲಿ ಸಂದೇಹ ನಿವಾರಣೆಗಿರುತ್ತೆ. ಅವಾಗ ಯಾರಿಗೂ ಏನ್ ಕ್ವಶನ್ ಕೇಳ್ಬೇಕೋ ಆ ಸಮಯದಲ್ಲಿ ಮೈಕ್ರೋಫೋನ್ ಅನ್ನ ಅನ್ಮ್ಯೂಟ್ ಮಾಡಿ ಕೇಳ್ಬಹುದು. ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹರೇ ರಾಮ. ಹರೇ ರಾಮ. ಲಕ್ಷ್ಮಿ, ನಿಮಗೀಗ ವೇದಿಕೆ. ಶ್ರೀ ಗುರುಭ್ಯೋ ನಮಃ. ನ ಗುರೋ ಅಧಿಕಂ ತತ್ವಂ ನ ಗುರೋ ಅಧಿಕಂ ತಪಃ ನ ಗುರೋ ಅಧಿಕಂ ಜ್ಞಾನಂ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲ ಮಾತೆಯರಿಗೂ ನಮಸ್ಕಾರ. ಯಾದೇವಿ ಸರ್ವಭೂತೇಷು ಮಾತ್ರ ರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ.
ಹಾಗೆ ಇವತ್ತಿನ ವಿಷಯ ಸುಲಕ್ಷಣ ಅಂತ. ನೀವೆಲ್ಲರೂ ಆ ಸುಲಕ್ಷಣ ಅಂದ್ರೆ ಅರ್ಥ ಏನು ಅಂತ ಎಲ್ಲರಿಗೂ ಗೊತ್ತಿದೆ ಅಲ್ವಾ? ಸು ಅಂತ ಯಾವುದೇ ಶಬ್ದಕ್ಕೆ ಸೇರಿಸಿದಾಗ ಅಲ್ಲಿ ಒಳ್ಳೆಯ ಅನ್ನುವ ಒಂದು ಅರ್ಥ ಬರುತ್ತೆ. ಹಾಗೆ ಒಳ್ಳೆಯ ಲಕ್ಷಣ, ಸ್ತ್ರೀಗೆ ಒಳ್ಳೆಯ ಲಕ್ಷಣ ಯಾವ್ಯಾವ್ದು ಅಂದ್ರೆ, ಹೇಗೆ ನಾವು ದೇವಿಯನ್ನ ಆರಾಧನೆ ಮಾಡುವಾಗ ತಲೆಯಿಂದ ಕಾಲನ್ನ ದರ್ಶನ ಮಾಡ್ಬೇಕಂತೆ. ಹಾಗೆ ವಿಷ್ಣುವನ್ನ ದರ್ಶನ, ಈಶ್ವರನನ್ನ ದರ್ಶನ ಮಾಡುವಾಗ ಕಾಲಿನಿಂದ ತಲೆಯವರೆಗೆ ದರ್ಶನವನ್ನ ಮಾಡ್ಬೇಕಂತೆ. ಹಾಗೆ ಈ ಸುಲಕ್ಷಣೆಗೆ ಹೇಗಿರ್ಬೇಕು ಅಂದ್ರೆ, ತಲೆಯಿಂದ ಕಾಲಿನವರೆಗೆ ಅಲಂಕಾರ, ಅಲ್ಲಿ ಸೋಲಾ ಶೃಂಗಾರ ಅಂತಾನೆ ಹೇಳ್ತಾರೆ ಅಲ್ವಾ? ಹಾಗಾಗಿ ಕೇಶದಿಂದ ಹಿಡಿದು ಪಾದದವರೆಗೆ ಅಲಂಕಾರ ಮಾಡಿದಾಗ ಆ ಸ್ತ್ರೀಯ ಶೋಭೆ ಹೇಗಿರುತ್ತೆ, ಅದಕ್ಕೆ ವೈಜ್ಞಾನಿಕ ಕಾರಣವೇನು ಅನ್ನೋದನ್ನ ಸ್ವಲ್ಪ ನನಗೆ ತಿಳಿದ ಮಟ್ಟಿಗೆ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಅದನ್ನ ತಿಳಿದುಕೊಂಡಾಗ ನಮಗೆ ಅದರ ಮಹತ್ವ ತಿಳಿದುಕೊಂಡಾಗ ನಮ್ಮ ಮಕ್ಕಳಿಗೂ ಹೇಳಿ ಅದನ್ನ ಅಲ್ಲಿ ಅಳವಡಿಸಬಹುದು ಅಲ್ವಾ? ಅವರು ಹಾಗೆ ನಮ್ಮಂತೆ ಆ ಸಂಪ್ರದಾಯವನ್ನ ರೂಢಿಯಲ್ಲಿರುವುದನ್ನ ಅಲ್ಲಿ ಅಳವಡಿಸಿಕೊಳ್ಳುವ ಹಾಗೆ ನಾವು ಅವರಿಗೆ ಹೇಳಬಹುದು ಅಂತ. ಈಗ ಕೇಶಕ್ಕೆ ಹೇಗೆ ಹೂವು, ಹಾಗೆ ಬೈತಲೆಗೂ ಸಹ ಆಭರಣ ಅಥವಾ ಸಿಂಧೂರವನ್ನ ಹಚ್ಚುತ್ತಾರೆ. ಹಾಗೆ ಹಣೆಯಲ್ಲಿ ಕುಂಕುಮ, ಹಾಗೆ ಮುಖಕ್ಕೆ ಅರಿಶಿಣವನ್ನ ಹಚ್ಚುತ್ತಾರೆ. ಹಾಗೆ ಮೂಗಿನ ಬಟ್ಟನ್ನ ಹಾಕ್ತೀವಿ, ಹಾಗೆ ಕಿವಿಗೆ ಓಲೆಯನ್ನ ಹಾಕ್ತೇವೆ, ಚುಮುಕಿಯನ್ನ ಹಾಕ್ತೇವೆ, ಕೈಗಳಿಗೆ ಬಳೆಗಳನ್ನ ತೊಡ್ತೀವಿ, ಕಾಲಿಗೆ ಸಹ ಉಂಗುರ ಗೆಜ್ಜೆಗಳನ್ನ ನಾವು ತೊಡ್ತೀವಿ. ಹಾಗೆ ಇದೆಲ್ಲ ಯಾವುದರಿಂದ ಬಂದಿದ್ದು? ನಮ್ಮ ಸಂಪ್ರದಾಯ ಅಂದ್ರೆ ಏನು ಹೋಗಿದ್ರೆ, ಸಂಪ್ರದಾಯ ಅಂದ್ರೆ ಆಚರಣೆ ಅಲ್ವಾ? ಆಚರಣೆ. ಈ ವ್ಯವಹಾರಕ್ಕೋಸ್ಕರ, ಲೋಕ ವ್ಯವಹಾರದಲ್ಲಿ ತುಂಬಾ ವರ್ಷಗಳಿಂದ, ಯುಗಗಳಿಂದ ಬಂದಿರುವ, ಈ ತಲಾಂತರಗಳಿಂದ ಬಂದಿರುವ ಆಚರಣೆ ಇದು. ರೂಢಿ, ಸಂಸ್ಕೃತಿ ಮತ್ತೆ ರೀತಿ ಪದ್ಧತಿನೂ ಇರ್ಬೋದು. ಹಾಗಾಗಿ ಈ ಸಂಪ್ರದಾಯ ಸಂಪತ್ ಆದಾಯ ಅಂತಾನು ಹೇಳ್ಬೋದು ಅಂತ ನಾನ್ ಅನ್ಕೊಂಡೆ. ಯಾಕೆಂದ್ರೆ ಇದು ಸಂಪತ್ತನ್ನ ಸಹ, ನಮಗೆ ಆಯವನ್ನ ಸಹ ಕೊಡುತ್ತೆ. ಹೇಗೆ? ಬರೇ ಹಣದ ಒಂದು ಲಕ್ಷ್ಮಿಯ ರೂಪ ಆಗ್ತೀವಿ ನಾವು. ಆ ಸೋಲಾ ಶೃಂಗಾರ ಮಾಡ್ಕೊಂಡಾಗ ಲಕ್ಷ್ಮಿಯ ರೂಪ ಆಗ್ತೀವಿ. ಹಾಗೆ ಅಲ್ಲಿ ಲಕ್ಷ್ಮಿಯ ಸೌಭಾಗ್ಯದ ಕಟಾಕ್ಷ ಆಗತ್ತೆ ಅಂತ. ಹಾಗೆ ಯಾವ ಸಂಪತ್ತು ನಮಗೆ ಸಿಗತ್ತೆ ಅಂದ್ರೆ, ಈ ಲೋಕದ ವಿಷಯದ ಭೋಗಗಳ ಸಂಪತ್ತು ನಮಗೆ ಸಿಗತ್ತೆ. ಆತ್ಮೋದ್ಧಾರಕ್ಕೆ ಬೇಕಾಗುವ ಆರೋಗ್ಯ ಸಹ ಈ ಎಲ್ಲ ಒಂದು ಸಂಪ್ರದಾಯವನ್ನ ನಾವು ರೂಢಿಸಿಕೊಳ್ಳೋದ್ರಿಂದ, ಆಚರಣೆಯಲ್ಲಿ ತರೋದ್ರಿಂದ ನಮಗೆ ಸಿಗುತ್ತೆ. ಹಾಗಾದ್ರೆ ಈ ಎಲ್ಲ ಆಭರಣಗಳ ಧಾರಣೆ ನಾವು ದೇವಿಗೆ ಅಥವಾ ದೇವತೆಗೆ ಅಥವಾ ದೇವರ ಮೂರ್ತಿಗೆ ಆಭರಣವನ್ನ ಹಾಕಿದಾಗ ಅದರ ಸೊಬಗೇ ಬೇರೆ, ವೈಭವವೇ ಬೇರೆ, ಅದನ್ನ ಕಣ್ತುಂಬ ನೋಡುವ ಒಂದು ಸಂತೋಷವೇ ಬೇರೆ ಅಲ್ವಾ? ಹಾಗೆ ನಾವು ದೇವತೆಗಳಿಗೆ ಹೇಗೆ ಆಭರಣಗಳನ್ನ ಹಾಕಿ ಸಂತೋಷ ಪಡ್ತೀವೋ, ಹಾಗೆ ಮನುಷ್ಯರಿಗೂ ಸಹ ಅದು ಅನ್ವಯಿಸುತ್ತೆ. ಹಾಗಾದ್ರೆ ನಮಗೆ ಆಭರಣ ಯಾಕೆ ಬೇಕು ಅಂದ್ರೆ, ಅಲ್ಲಿ ಭಗವಂತ ಹೇಳಿದಾನೆ, ಅದರಲ್ಲಿ ಯಾರು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಏನ್ ಹೇಳಿದ್ದಾರೆ ಅಂದ್ರೆ, ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಮರ್ಜುನ ಗತದಸ್ತಿ ವಿನಾಯತ್ಯಾನ್ ಮಯಾಭೂತ ಮಹೇಶ್ ಚರಾಚರಂ ಅಂತ ಹೇಳಿದ್ದಾನೆ. ಮಯಾಭೂತಂ ಚರಾಚರಂ ಅಂದ್ರೆ ಚರಾಚರಗಳಲ್ಲಿಯೂ ಸಹ ನಾನು ನೆಲೆಸಿದ್ದೇನೆ ಅಂದ್ರೆ ದೇವರ ಆತ್ಮಸ್ವರೂಪ, ನಮ್ಮ ಆತ್ಮನೇ ದೇವರು. ಹಾಗಾಗಿ ಆ ಆತ್ಮಾಲಂಕಾರ ಅಲ್ಲದೆ ಇದ್ರು ದೇಹಾಲಂಕಾರ ಮಾಡ್ಕೊಂಡಾಗ ಆ ಆತ್ಮಕ್ಕೆ ಸಂತೋಷ ಆಗುತ್ತೆ, ಆ ದೇವರಿಗೆ ಸಂತೋಷ ಕೊಟ್ಟಾಗೆ ಅದು. ಯಾಕೆ ಅಂದ್ರೆ ನಾವು ಪ್ರಕೃತಿ ಪುರುಷ ರೂಪ ಅಲ್ವಾ? ಈ ಜಗತ್ತೇ ಪ್ರಕೃತಿ ಹಾಗೂ ಪುರುಷ ತತ್ವ ರೂಪ ಇದೆ ಈ ಆತ್ಮದಲ್ಲಿ. ಹಾಗಾಗಿ ಹೆಂಗಸರಲ್ಲಿ, ಅದರಲ್ಲಿ ಹೆಣ್ಣು ಮಕ್ಕಳು ಜನಿಸಿದಾಗ ಸಹ ದೇವಿಯ ಒಂದು ಜನನ ಆಯ್ತು ಅಂತ ಹೇಳ್ತೀವಿ, ಖುಷಿ ಪಡ್ತೀವಿ, ಸಂಭ್ರಮ ಪಡ್ತೀವಿ. ಹಾಗೆ ಹೆಣ್ಣು ಮಕ್ಕಳನ್ನ ನಾವು ಯಾವ ರೀತಿ ಅಲಂಕರಿಸಿದಾಗ ಅವರ ಸೊಬಗನ್ನ ನೋಡಿ ಹೇಗೆ ತಂದೆ ತಾಯಿ ಅಲ್ಲದೆ ಈ ಊರಿನವರು ಸಂತೋಷ ಪಡ್ತಾರೆ ಅಲ್ವಾ? ಚಿಕ್ಕ ಹೆಣ್ಣು ಮಕ್ಕಳನ್ನ ನಾವು ಅಲಂಕಾರ ಮಾಡಿದಾಗ, ಹಾಗೆ ಹೆಂಗಸರಲ್ಲಿ ಪ್ರಕೃತಿಯ ರೂಪವಾದ ಆ ದೇವಿಯ ಸ್ವರೂಪ ಇದೆ ಅಂತ. ಹಾಗಾಗಿ ಆ ತತ್ವವನ್ನ, ಯಾವ ತತ್ವ? ಸಾತ್ವಿಕ ತತ್ವ, ದೇವಿಯಲ್ಲಿರುವ ಸಾತ್ವಿಕ ತತ್ವ ನಮ್ಮಲ್ಲಿಯೂ ಸಹ
ಅಲ್ಲಿ ಜಾಗೃತ ಆಗ್ಬೇಕು. ಆ ಜಾಗೃತ ಆಗ್ಲಿಕ್ಕೆ ನಾವು ಅಲಂಕಾರವನ್ನ ಒಳ್ಳೆಯ ರೀತಿಯಲ್ಲಿ ನಾವು ದೇವರಿಗೆ ಹೇಗೆ ಅಲಂಕಾರ ಮಾಡ್ತೇವೋ ಹಾಗೆ ನಮಗೂ ಸಹ ಅಲಂಕಾರವನ್ನ ಮಾಡಿಕೊಂಡಾಗ ಆ ಒಳ್ಳೆಯ ತತ್ವ, ಸಾತ್ವಿಕ ತತ್ವ ನಮ್ಮಲ್ಲಿ ಜಾಗೃತ ಆಗತ್ತೆ. ಹಾಗೆ ಆಭರಣದ ಆ ಲೋಹ ಇದೆಯಲ್ಲ, ಆ ಲೋಹದಿಂದ ಏನಾಗತ್ತೆ ಅಂದ್ರೆ ಇಲ್ಲಿ ಪ್ರಕೃತಿಯಲ್ಲಿರುವ ರಜ ಹಾಗೂ ತಮೋಗುಣ, ರಜೋ ತಮ ಗುಣಗಳ ಪ್ರವೃತ್ತಿಗಳಿಂದ ನಾವು ರಕ್ಷಣೆಯನ್ನ ಪಡ್ತೀವಿ, ರಕ್ಷಣೆಯನ್ನ ನಾವು ಹೊಂದಬಹುದು ಅಂತ ಆ ಒಂದು ಆಭರಣಗಳ ನಾವು ತೊಡಗುವಿಕೆ, ಆಭರಣವನ್ನ ತೊಡೋದ್ರಿಂದ. ಹಾಗಾಗಿ ವಾಯುಮಂಡಲದಲ್ಲಿರುವ ರಜ ಹಾಗೂ ರಜತಮಾತ್ಮಕ ಲಹರಿಗಳ ಒಂದು ಪ್ರಭಾವ ನಮಗೆ ಅಲ್ಲಿ ಆಗೋದಿಲ್ಲ ಅಂತ. ಹಾಗಾಗಿ ಮತ್ತೆ ಏನಂದ್ರೆ ಸ್ತ್ರೀಯರು ಅತ್ಯಂತ ಸಂವೇದನಾಶೀಲರು ಅಲ್ವಾ. ಬೇಗ ಎಲ್ಲ ಗುಣಗಳನ್ನ, ಒಳ್ಳೆಯ ಗುಣಗಳನ್ನು ಹೇಗೆ ತಗೊಳ್ತಾರೋ ಹಾಗೆ ಕೆಟ್ಟ ಗುಣಗಳು, ಈ ಪ್ರಕೃತಿಯಲ್ಲಿರುವ ಕೆಟ್ಟ ಗುಣಗಳನ್ನು ಸಹ ಬೇಗ ಆಕರ್ಷಿಸುವ ಒಂದು ಗುಣ ಇದೆ. ಅದಕ್ಕಾಗಿ ಅವರನ್ನ ಸಂವೇದನಾಶೀಲರು ಅಂತ ಹೇಳಿ ಕರೀತಾರೆ, ಸ್ತ್ರೀಯರನ್ನ ಸಂವೇದನಾಶೀಲರು ಅಂತ ಕರೀತಾರೆ. ಹಾಗಾಗಿ ಈ ರಜತಮಾತ್ಮಕ ಗುಣಗಳು, ಪ್ರಕೃತಿಯಲ್ಲಿರುವ ಗುಣಗಳು ಏನ್ ಮಾಡುತ್ತೆ ಅಂದ್ರೆ ಬೇಗ ಅದಕ್ಕೆ ಸ್ಪಂದಿಸ್ತಾರೆ. ಅದಕ್ಕಾಗಿ ಅದನ್ನ ರಕ್ಷಿಸುತ್ತೆ. ಏನು, ಈ ಆಭರಣಗಳನ್ನು ತೊಟ್ಟಾಗ ಸ್ತ್ರೀಯರನ್ನ ಅದರಿಂದ ರಕ್ಷಣೆ ಮಾಡುತ್ತೆ. ಹಾಗಾಗಿ ಆಭರಣ ಧರಿಸುವುದರ ಲಾಭ ಏನು ಅಂದ್ರೆ ಈ ತತ್ವ ಏನು, ಸ್ತ್ರೀತ್ವ, ರಜೋತತ್ವ ಜಾಗೃತವಾಗಿ ಅಲ್ಲಿ ಅಂದ್ರೆ ಸಾತ್ವಿಕ ತತ್ವ ಬರುತ್ತೆ ಅಂತ. ಹಾಗೆ ಚೇತನಾ ಶಕ್ತಿಯ ಜಾಗೃತಿ ಆಗುತ್ತೆ ಅಂತ ಆಭರಣವನ್ನ, ಒಂದೊಂದೇ ಆಭರಣವನ್ನ ಹೇಳ್ತಾ ಹೋಗ್ತಾರೆ. ಆಮೇಲೆ ಹಾಗೆ ನಾವು ಈ ಆಭರಣವನ್ನ ತೊಡೋದ್ರಿಂದ ನೋಡಿ, ಆಭರಣ ತೊಟ್ಟಾಗ ಯಾವುದೇ ಸ್ತ್ರೀ ಸಮಾರಂಭದಲ್ಲಿ ಆಭರಣ ತೊಟ್ಟು ಬಂದಾಗ ಆ ಒಂದು ವೈಭವವೇ ಬೇರೆ, ಆ ಒಂದು ಆ ಜಾಗನೇ ಚೇಂಜ್ ಆಗ್ಬಿಡುತ್ತೆ ಅಲ್ವಾ. ಹಾಗಾಗಿ ಆ ಸ್ತ್ರೀಗೆ ಅಲ್ಲಿ ಗೌರವನೂ ಸಿಗತ್ತೆ. ಆ ಸ್ತ್ರೀಯ ತೇಜಸ್ಸು ಎಷ್ಟು ಹೆಚ್ಚಾಗಿರುತ್ತೆ ಆಭರಣವನ್ನ ತೊಟ್ಟಾಗ ಅಥವಾ ಅಲಂಕಾರ ಮಾಡಿಕೊಂಡಾಗ, ಕಾಂತಿ ಎಷ್ಟು ವೃದ್ಧಿಯಾಗಿರುತ್ತೆ. ಅಲ್ಲಿ ದೈವತ್ವದ ಕಡೆಗೆ ಒಯ್ಯುತ್ತೆ. ಆ ಅಲಂಕಾರ ಹೇಳೋದು ದೈವತ್ವದ ಕಡೆಗೆ ನಮ್ಮನ್ನ ಒಯ್ಯುತ್ತೆ. ಹಾಗಾಗಿ ನಮಗ ನಾವೇ ಖುಷಿ ಪಡ್ತೀವಿ ಅಲ್ವಾ. ಹಾಗೆ ಇಡೀ ಲೋಕ ಸಹ ಎಲ್ಲರೂ ಅದನ್ನ ನೋಡಿ ಖುಷಿ ಪಡ್ತಾರೆ, ಆಭರಣ ತೊಟ್ಟ ಸ್ತ್ರೀಯನ್ನ. ಹಾಗೆ ದೇವಿಯನ್ನು ಸಹ ನಾವು ಆಭರಣ ಒಂದ್ ಅಲಂಕಾರದಿಂದ ಎಷ್ಟು ಸಂತೋಷವನ್ನ ಪಡ್ತೀವಿ ನೋಡಿದಾಗ ಅಲ್ವಾ. ಹಾಗೆ ಆ ಸೌಭಾಗ್ಯ ಅಲಂಕಾರಗಳನ್ನ ಸತತವಾಗಿ ನಮ್ಮ ಮೇಲೆ ಪ್ರಭಾವ ಬೀರುವ ಹಾಗೆ ಮಾಡ್ಬೇಕು ಅಂದ್ರೆ ಯಾವಾಗ್ಲೂ ಅದನ್ನ ಧರಿಸಿ ಇರಬೇಕು. ಹಾಗಾಗಿ ಆ ಲಹರಿಗಳು, ಒಳ್ಳೆಯ ಲಹರಿಗಳನ್ನ ನಾವು ನಮ್ಮಲ್ಲಿ ಹೊಂದಬಹುದು, ಆ ದೇವಿ ತತ್ವವನ್ನ ನಮ್ಮಲ್ಲಿ ನಾವು ಹೊಂದಬಹುದು ಅಂತ. ಆ ಗೌರವ ಅಲ್ವಾ. ಯಾವ ಸ್ತ್ರೀ ಅತ್ಯಂತ ಆ ದೇವಿ ಹಾಗೆ ಅಲಂಕಾರ ಮಾಡ್ಕೊಂಡಿರ್ತಾಳೋ ಅವ್ರ ಮೇಲೆ ಗೌರವ, ಪೂಜನೀಯ ಭಾವ ಬರುತ್ತೆ ಅಲ್ವಾ. ಆ ವಾತಾವರಣ ಸಹ ಉತ್ಸಾಹದಿಂದ ಕೂಡಿರುತ್ತೆ. ಹಾಗಾಗಿ ದೇವಿ ಶಕ್ತಿಗೆ ಅಲಂಕಾರ ಮಾಡಿದ ಹಾಗೆ ನಮಗೂ ಸಹ ಆಭರಣಗಳ ಅವಶ್ಯಕತೆ ಇದೆ. ಆಭರಣಗಳನ್ನ ನಾವು ಹಾಕ್ಬೇಕು. ಆಭರಣವನ್ನ ತೊಟ್ಟಾಗ ಈಗ ಮೊದಲು ಕೇಶದಿಂದ ಶುರು ಮಾಡೋದು. ಕೇಶಾಲಂಕಾರ ಏನು, ಕೇಶಕ್ಕೆ ಏನು ಅಂದ್ರೆ ಈ ಬೈತಲೆಯಲ್ಲಿ ಸಿಂಧೂರವನ್ನು ಸಹ ಧರಿಸ್ಬೇಕು. ಇದರಿಂದ ಪತಿಯ ಒಂದು ಆಯಸ್ಸು ವೃದ್ಧಿಯಾಗುತ್ತೆ ಅಂತಿದೆ. ಹಾಗೆ ಹೂಗಳನ್ನ ಧರಿಸಿದಾಗ ಸೌಂದರ್ಯ ಹಾಗೆ ಸಂತೋಷ ಸಹ ಮನಸ್ಸಿಗೆ ಉಂಟಾಗುತ್ತೆ ಅಲ್ವಾ. ಹೂವನ್ನ ಮುಡಿದಾಗ ಅದರ ಒಂದು ಪರಿಮಳ ಇದೆಯಲ್ಲ, ಅದು ಮನಸ್ಸಿಗೆ ನೆಮ್ಮದಿಯನ್ನ ನಿಮಗೆ ಗೊತ್ತಿಲ್ಲದೆ ಅದು ಕೊಟ್ಟಿರುತ್ತೆ, ಅದು ನಿಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಹೂಗಳನ್ನ ಮುಂಚಿಂದನೂ ಆ ಹೂಗಳನ್ನ ನೋಡಿದ್ವಿ ದಿವ್ಸನೂ ಹಳೆ ಕಾಲದ ಒಂದು ಹೆಂಗಸರು ಎದ್ದು ಕೂಡ್ಲೇನೆ ಒಂದು ತಮ್ಮ ನಿತ್ಯ ಕರ್ಮಗಳನ್ನ ಮುಗಿಸಿ ಹೂವನ್ನ ಮುಡಿತಾ ಇದ್ರು, ಕುಂಕುಮ ಹಚ್ಚಿ ಹೂವನ್ನ ಧಾರಣೆಯನ್ನ ಮಾಡ್ತಾ ಇದ್ರು. ಆ ಹೂವು ಅಷ್ಟು ಪ್ರಭಾವ, ಅವರೆಷ್ಟು ಮನಸ್ಸು ಎಷ್ಟು ಶಾಂತವಾಗಿರ್ತಾ ಇತ್ತು ಅಲ್ವಾ. ಹಾಗಾಗಿ ಆ ಹೂಗಳನ್ನ ನಾವು ಧರಿಸೋದ್ರಿಂದ ಏನಾಗತ್ತೆ ಅಂದ್ರೆ ಕೇಶದಲ್ಲಿರುವ ಕ್ರಿಮಿಕೀಟ ಸಹ ನಾಶ ಆಗತ್ತೆ ಅಂತಿದೆ. ಹಾಗಾಗಿ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಹೂವನ್ನ ನಾವು ಅಲ್ಲಿ ಧರಿಸಬೇಕು. ಆಮೇಲೆ ಲಲಿತಾ ಸಹಸ್ರನಾಮದಲ್ಲೂ ಅದೆಲ್ಲ ಉಲ್ಲೇಖ ಬರುತ್ತೆ, ಅದನ್ನ ಸಮಯ ಇದ್ರೆ ಆಮೇಲೆ ಹೇಳ್ತೇನೆ ನಾನು. ಹಾಗಾಗಿ ಹೂವನ್ನ ನಾವು ಮುಡಿಯೋದ್ರಿಂದ ನಮಗೆ ಆ ಒಂದು ಮನಸ್ಸಿನ ಹಾಗೂ ಹೃದಯಕ್ಕೆ ಸಂತೋಷ, ಮತ್ತೆ ಆ ಮನೆಯೂ ಸಹ ಅಲ್ಲಿ ಪರಿಮಳದಿಂದ ತುಂಬಿರುತ್ತೆ ಅಲ್ವಾ. ಹಾಗಾಗಿ ಹೂವನ್ನ ಮುಡಿಬೇಕು.
ಮತ್ತೆ ಏನು ಅಂದ್ರೆ ಕುಂಕುಮವನ್ನ ಹಚ್ಚಬೇಕು ಅಲ್ವಾ? ಕುಂಕುಮವನ್ನ ಹಚ್ಚಿದಾಗ ಅಲ್ಲಿ ಆಜ್ಞಾಚಕ್ರ ಇರತ್ತಂತೆ. ಆಜ್ಞಾಚಕ್ರ ಸಕ್ರಿಯ ಆಗತ್ತಂತೆ. ಸಕ್ರಿಯ ಆಗಿ ಅಲ್ಲಿ ಕುಂಕುಮವನ್ನ ಮಧ್ಯ ಇಲ್ಲಿ ಯಾವ ಬೆರಳಿಂದ ಹಚ್ಚಬೇಕು ಅಂತಾನೂ ಇದೆ, ಅದನ್ನ ಹೇಳ್ತೇನೆ ಆಮೇಲೆ. ಆ ಬೆರಳನ್ನ ಹಿಡಿದು ನಾವು ಒತ್ತಿದಾಗ, ಕುಂಕುಮವನ್ನ ಆ ಸ್ಥಾನವನ್ನ ಒತ್ತಿದಾಗ ಆ ಶಕ್ತಿ ಜಾಗೃತ ಆಗತ್ತೆ. ಹಾಗೆ ಆಜ್ಞಾಚಕ್ರ ಅಲ್ಲಿ ಕ್ರಿಯಾಶೀಲ ಆಗುತ್ತೆ. ಹಾಗಾಗಿ ಆಧ್ಯಾತ್ಮಿಕ ಕಂಪನ ಅಲ್ಲಿ ಉಂಟಾಗತ್ತೆ. ಹಾಗೆ ಚಕ್ರ ತೆರೆಯುತ್ತೆ. ಅಲ್ಲಿ ಆಜ್ಞಾಚಕ್ರ ತೆರೆದಾಗ ಅಲ್ಲಿ ಶಕ್ತಿಯ ನಷ್ಟವನ್ನ ತಡೆಯುವ ಸಾಮರ್ಥ್ಯವನ್ನ ನಾವು ಹೊಂದ್ತೀವಿ ಅಂತ. ಹಾಗಾಗಿ ಆ ಕುಂಕುಮವನ್ನ ಧರಿಸ್ಬೇಕು ನಾವು. ಮತ್ತೆ ಕುಂಕುಮವನ್ನ ಧರಿಸಿದಾಗ ಕೆಟ್ಟ ದೃಷ್ಟಿ ಬೀಳೋದಿಲ್ಲ. ಅದು ದೃಷ್ಟಿಯ ಬೊಟ್ಟಿನ ಹಾಗೂ ಅಲ್ಲಿ ಚಿಕ್ಕ ಮಕ್ಕಳಿಗೆ ಕಪ್ಪನ್ನ ಹಚ್ಚುತ್ತೀವಿ ಅಲ್ವಾ? ಹಾಗೆ ಅವರು ದೊಡ್ಡಾದ್ಮೇಲೆ ಕೆಂಪು ಕುಂಕುಮವನ್ನ ಹಚ್ತೇವೆ ನಾವು ಅಲ್ವಾ? ಹಾಗಾಗಿ ಕುಂಕುಮದಿಂದ ಕೆಟ್ಟ ದೃಷ್ಟಿಯೂ ಸಹ ಅಲ್ಲಿ ಬೀಳೋದಿಲ್ಲ. ಅಲ್ಲಿ ಬ್ರಹ್ಮನಾಡಿ ಅಂದ್ರೆ ಅದೇ ಆಜ್ಞಾಚಕ್ರ ಇದೆ, 6ನೇ ಚಕ್ರವಾದ ಆಜ್ಞಾಚಕ್ರ ಇದೆ. ಅದರಿಂದ ತಲೆನೋವು ಸತ ಹೋಗುತ್ತೆ. ಕುಂಕುಮ ಹಚ್ಚೋದ್ರಿಂದ ತಲೆನೋವು ಸತ ಹೋಗುತ್ತೆ. ತಲೆನೋವು, ಆಮೇಲೆ ಕಣ್ಣಿಗೂ ಸಹ, ಕಣ್ಣಿಗೆ ಹಾಗೆ ಕಿವಿಗೆ ಇದರಿಂದ ಪ್ರಯೋಜನ ಇದೆ. ಆ ಒಂದು ಪಾಯಿಂಟ್ ಅನ್ನ ನಾವು ಟಚ್ ಮಾಡೋದ್ರಿಂದ, ಗಟ್ಟಿಯಾಗಿ ಒತ್ತೋದ್ರಿಂದ ಅಷ್ಟು ಹಾರ್ಮೋನ್ ಸಮಸ್ಯೆ ಸಹ ಅಲ್ಲಿ ಕಡಿಮೆ ಆಗತ್ತೆ. ಆ ಥೈರಾಯ್ಡ್ ಎಲ್ಲ ಪ್ರಾಬ್ಲಮ್ ಇರುತ್ತಲ್ವಾ, ಅದರಿಂದ ಸಹ ಅಲ್ಲಿ ಸಮವಾದ ಹಾರ್ಮೋನು ಎಷ್ಟು ಬೇಕೋ ಅಷ್ಟೇ ಉತ್ಪತ್ತಿ ಆಗತ್ತೆ ಅಂತ ಇದೆ. ಹಾಗಾಗಿ ಕುಂಕುಮವನ್ನ ನಾವು ಕೆಟ್ಟ ದೃಷ್ಟಿಯನ್ನ ಹೋಗಲಾಡಿಸುವುದಕ್ಕೂ ಧರಿಸಬೇಕು. ಹಾಗೆ ಈ ಅರಿಶಿಣವನ್ನು ಹಚ್ಚೋದು ನೋಡಿ. ಕುಂಕುಮವನ್ನ ಯಾವ್ದ್ರಿಂದ ಮಾಡ್ತೇವೆ? ಹೆಚ್ಚಾಗಿ ಅಲ್ಲಿ 95% ಅರಿಶಿಣನೇ ಇರುತ್ತೆ. ಅರಿಶಿಣ ಹಾಗೂ ಸುಣ್ಣ ಇರುತ್ತೆ ಅಲ್ವಾ? 5% ಸುಣ್ಣ ಇರುತ್ತೆ. ಹಾಗಾಗಿ ಅರಿಶಿಣ ಏನು? ಅರಿಶಿಣ ಆರೋಗ್ಯವನ್ನ ಕೊಡುತ್ತೆ. ಹಾಗೆ ಕುಂಕುಮ ಧಾರಣೆಯಿಂದ ಏನಾಗುತ್ತೆ ಅಂದ್ರೆ ತಾಳ್ಮೆ, ಅಹಂಕಾರ, ಕೋಪ ಕಡಿಮೆ ಆಗುತ್ತಂತೆ. ಈ ಕೆಂಪು ಅನ್ನೋದು ಏನು? ದೈವಿಕ ಬಣ್ಣ ಅಲ್ವಾ? ದುರ್ಗಾದೇವಿಗೆ ಅದರಲ್ಲೂ ಪ್ರಿಯವಾದ ಬಣ್ಣ. ಹಾಗಾಗಿ ಇದರಲ್ಲಿ ಶಕ್ತಿ ಅಡಗಿದೆ ಅಂತ ಹೇಳ್ತೀವಿ. ಈ ಕೆಂಪು ಕುಂಕುಮದಲ್ಲಿ ಶಕ್ತಿ, ಕುಂಕುಮಾರ್ಚನೆ ಅಂತ ಮಾಡ್ತೀವಲ್ವಾ, ಅದರಲ್ಲೂ ಸಹ ಕೆಂಪು ಕುಂಕುಮವನ್ನೇ ನಾವು ಬಳಸ್ತೀವಿ. ಅದರಲ್ಲಿ ನಮ್ಮೊಳಗಿನ ಜೀವ ಶಕ್ತಿಯನ್ನ ತುಂಬೋದು ಈ ಕೆಂಪು ಅನ್ನೋದು ಅಂತ. ಹಾಗಾಗಿ ನಕಾರಾತ್ಮಕ ಶಕ್ತಿಗಳ ಪ್ರವೇಶ ನಮಗೆ ಈ ಆಜ್ಞಾಚಕ್ರದ ಮೂಲಕ ಅದರೊಳಗೆ ಪ್ರವೇಶವನ್ನ ಮಾಡೋದಿಲ್ಲ. ಅದಕ್ಕಾಗಿ ಅಲ್ಲಿ ನಾವು ಆ ಕುಂಕುಮವನ್ನ ಧರಿಸ್ಬೇಕು ಅಂತ. ಧನಾತ್ಮಕ ಕಂಪನ, ಸಕಾರಾತ್ಮಕ ಕಂಪನಗಳು ಆಕರ್ಷಣೆಗೊಳ್ಳುತ್ತೆ ಕುಂಕುಮ ಹಚ್ಚೋದ್ರಿಂದನು ಅಂತ ಹೇಳ್ತಾರೆ. ಹಾಗೆ ಮಾನಸಿಕ ಶಕ್ತಿ, ಮಾನಸಿಕ ಒಂದು ಶಕ್ತಿ ಅಲ್ಲಿ ಶುದ್ಧೀಕರಿಸಲ್ಪಡುತ್ತೆ ಅಂತ. ಅಂದ್ರೆ ಮನಸ್ಸಿಗೆ ಒಳ್ಳೆಯ ವಿಚಾರಗಳು ಬರುತ್ತೆ ಅಂತ ನೋಡಿ. ಆ ಕುಂಕುಮ ಹಚ್ಚೋದ್ರಿಂದ ಎಷ್ಟೊಂದು ಲಾಭ ಇದೆ ಅಂತ. ಹಾಗಾಗಿ ಯಾವ ಮಹಿಳೆ ಕುಂಕುಮವನ್ನ ಧಾರಣೆ ಮಾಡ್ತಾಳೋ ಅವಳಿಗೆ ತಾಳ್ಮೆ, ಪ್ರಾಣ, ಘನತೆ, ಗೌರವ ಎಲ್ಲ ದೊರೆಯುತ್ತಂತೆ. ಯಾವ್ದು ಕೇಳ್ಬೇಕಂತಿಲ್ಲ. ಹಾಗೆ ಆ ಭಗವಂತ ಒಳ್ಳೊಳ್ಳೆ ಒಂದು ರೂಢಿಯನ್ನ ನಮ್ಗೆ ಕೊಟ್ಟಿದ್ದಾನೆ, ಅದನ್ನ ನಾವು ಬಳಸಬೇಕು ಅಂತ. ಹಾಗೆ ಈ ಬೈತಲೆಯಲ್ಲಿಯೂ ಸಹ ಗಂಡನ ದೀರ್ಘಾಯುಷ್ಯಕ್ಕಾಗಿ ಬೈತಲೆಯಲ್ಲಿಯೂ ಸಹ ಕುಂಕುಮವನ್ನ ಧಾರಣೆ ಮಾಡ್ತೇವೆ, ಸಿಂಧೂರ ಅಂತ ಹೇಳ್ತೀವಿ ಅಲ್ವಾ? ಹಾಗಾಗಿ ಉತ್ತಮ ಆರೋಗ್ಯಕ್ಕೆ ಸಹ ಈ ಕುಂಕುಮವನ್ನ, ಅಂದ್ರೆ ಸೂರ್ಯನ ಒಂದು ಸಂಕೇತ ಇದು. ಮತ್ತೆ ಇಲ್ಲಿ ಈಶ್ವರನಿಗೆ ಅಲ್ಲಿ ತ್ರಿಮೂರ್ತಿ 3 ಕಣ್ಣಿದೆ ಅಲ್ವಾ? 3ನೇ ಕಣ್ಣು ಇರುವ ಆ ತ್ರಿಮೂರ್ತಿಯ 3ನೇ ಕಣ್ಣಿರುವ ಜಾಗ ಇದು. ಹಾಗಾಗಿ ಇಲ್ಲಿ ನಮಗೂ ಸಹ ಪ್ರತಿಯೊಂದು ಮನುಷ್ಯರಲ್ಲಿಯೂ ಸಹ ದೇವರಿದ್ದಾನೆ ಅಂತ ಹೇಳ್ತೇವೆ. ಪುರುಷ ಹಾಗೂ ಪ್ರಕೃತಿಯ ರೂಪ ಅಲ್ವಾ? ಹಾಗಾಗಿ ನಮಗೂ ಸಹ 3ನೇ ಕಣ್ಣಿರುವ ಜಾಗ ಇದು. ಇದನ್ನ ನಾವು ಅದಕ್ಕಾಗಿ ಒತ್ತಿದಾಗ ಅಲ್ಲಿ ಜಾಗೃತ ಆಗುತ್ತೆ, ದೈವಿ ಶಕ್ತಿ ಜಾಗೃತ ಆಗುತ್ತೆ ಅಂತ ಹೇಳ್ತಾರೆ. ಉದಯಿಸುವ ಸೂರ್ಯನ ಸಂಕೇತ ಈ ಕುಂಕುಮ ಅನ್ನೋದು, ಉದಯಿಸುವ ಸೂರ್ಯನ ಸಂಕೇತ. ಹಾಗೆ ನೀವು ನೋಡಿರ್ಬೇಕು, ಯುದ್ಧಕ್ಕೆ ಎಲ್ಲ ಹೋಗುವಾಗ ಅಥವಾ ಒಳ್ಳೆಯ ಕೆಲಸಕ್ಕೆ ಹೋಗುವಾಗ ಅಲ್ಲಿ ರಾಜನಿಗೆ ಇರ್ಬಹುದು ತಿಲಕ ಧಾರಣೆಯನ್ನ ಮಾಡ್ತಾರೆ. ಈ ಬೆರಳಿನಿಂದ, ಹೆಬ್ಬೆರಳಿನಿಂದ ವಿಜಯದ ಸಂಕೇತವಾಗಿ ಕುಂಕುಮವನ್ನ ಧಾರಣೆ ಮಾಡ್ತಾರೆ, ಧರಿಸ್ತಾರೆ ಅವರು ಅಲ್ವಾ? ಹಚ್ಚುತ್ತಾರೆ, ಅವರು ಹಚ್ಚುತ್ತಾರೆ, ಕುಂಕುಮವನ್ನ ಹಚ್ಕೊಂಡು ಹೋಗ್ತಾರೆ. ಅಂದ್ರೆ ಅದು ವಿಜಯದ ಸಂಕೇತ ಅಂತ.
ಕುಂಕುಮ ಧರಿಸುವುದರಿಂದ ನಮ್ಮ ದೇಹದಲ್ಲಿನ ಶಕ್ತಿ ಅಲ್ಲಿ ಶಕ್ತಿಯ ಹರಿವನ್ನ ಪುನರುಜ್ಜೀವನಗೊಳಿಸುತ್ತಂತೆ, ಅಂದ್ರೆ ಹೆಚ್ಚು ಮಾಡುತ್ತೆ ಅಂತ. ಹಾಗೆ ನಕಾರಾತ್ಮಕ ಶಕ್ತಿಗಳಿಂದ ನಮ್ಮನ್ನ ರಕ್ಷಿಸುತ್ತೆ ಅಂತ ಈ ಕುಂಕುಮವನ್ನ ನಾವು ಧಾರಣೆಯನ್ನ ಮಾಡ್ಬೇಕು. ಹಾಗಾದ್ರೆ ಕುಂಕುಮವನ್ನ ಯಾವ ಬೆರಳಿನಿಂದ ಧಾರಣೆ ಮಾಡ್ಬೇಕು? ಕುಂಕುಮ ಹಚ್ಚಬೇಕು ಅಂತ ಗೊತ್ತಾಯ್ತು. ಅದರಲ್ಲಿಯೂ ಶುದ್ಧ ಕುಂಕುಮವನ್ನ ಹಚ್ಚಬೇಕು. ಯಾವ್ದೋ ಮಾರ್ಕೆಟ್ ಅಲ್ಲಿ ಸಿಗುವ ಕುಂಕುಮದ ಬದಲು ನಮ್ಮ ಮಠದಲ್ಲೇ ಸಿಗುತ್ತೆ, ಒಳ್ಳೆಯ ಕುಂಕುಮ ಸಿಗುತ್ತೆ, ಅದನ್ನ ತೆಗೆದುಕೊಂಡು ಹಚ್ಚಬಹುದು. ಹಾಗೆ ದೇವರಿಗೆ ಅರ್ಪಿಸಿ ನಾವು ಹಚ್ಕೊಂಡಾಗ ಅದಕ್ಕೆ ಇನ್ನೂ ಶಕ್ತಿ ಜಾಸ್ತಿ ಅಲ್ವಾ. ಹಾಗಾಗಿ ಒಳ್ಳೆಯ ಕುಂಕುಮವನ್ನ ಅರ್ಪಿಸಿದ, ದೇವರಿಗೆ ಸಮರ್ಪಿಸಿದ ಕುಂಕುಮವನ್ನ ಧಾರಣೆ ಮಾಡ್ಬೇಕು. ಹಾಗೆ ದಿನವೂ ಮಾಡ್ಬೇಕು. ಹೇಗೆ ನಾವು ದಿನವೂ ಊಟ ತಿಂಡಿ ಎಲ್ಲವನ್ನ ಹೇಗೆ ಮಾಡ್ತೀವಿ ಹೊಟ್ಟೆಗೆ, ಹಾಗೆ ದೇಹಕ್ಕೂ ಸಹ. ಈಗ ನಾವು ಸ್ನಾನ ಮಾಡುವಾಗ ಗಂಗೆ ಚ ಯಮುನೆ ಚೈವ ಅಂತ ಹೇಳಿ ಸ್ನಾನ ಮಾಡ್ತೀವಿ. ನಾವು ಮಾಡುವ ಪ್ರತಿಯೊಂದು, ನಮ್ಮ ದೇಹಕ್ಕೆ ಮಾಡುವ ಪ್ರತಿಯೊಂದು ಸಹ ನಮ್ಮಲ್ಲಿರುವ ಆತ್ಮ, ಆ ಪರಮಾತ್ಮನಿಗೆ ಅದು ಹೋಗುತ್ತೆ ಅಂತ. ಸ್ನಾನ ಮಾಡಿದಾಗ ಅಭಿಷೇಕದಂತೆ ಅದು, ದೇವರಿಗೆ ಮಾಡಿದ ಅಭಿಷೇಕದಂತೆ ಅದು. ಹಾಗೆ ಕುಂಕುಮ ಧಾರಣೆಯನ್ನು ಮಾಡಿದಾಗ ನೀವು ಭಗವಂತನಿಗೆ ಅದನ್ನ ಹಚ್ಚಿದ ಒಂದು ಪುಣ್ಯ. ಹಾಗೆ ನಮ್ಮನ್ನ ನಾವು ಆ ದೇವರ ಸ್ವರೂಪ ಅಂತ ಹೇಳಿ ತಿಳಿದುಕೊಂಡು ನಮಗೆ, ಮತ್ತೆ ಇಲ್ಲಿ ಹಣೆಯಲ್ಲಿ ನೋಡಿ ನಮ್ಮ ಹಣೆ ಬರಹವನ್ನ ಬರ್ದಿರ್ತಾರೆ ಹೌದಾ. ಯಾವುದೇ ಪತ್ರಿಕೆಯನ್ನ, ಈಗ ಶುಭ ಇರುವ ಪತ್ರಿಕೆಯನ್ನ ನಾವು ಮಾಡಿದಾಗ, ಈಗ ಮದುವೆಯ ತೆರೆಯೋಲೆ ಇರ್ಬೋದು, ನಾವು ಅಲ್ಲಿ ಅರಿಶಿಣ ಕುಂಕುಮವನ್ನ ಹಚ್ಚಿ ಪೂಜೆ ಮಾಡಿ ಅದನ್ನ ಕೊಡ್ಲಿಕ್ಕೆ ಶುರು ಮಾಡ್ತೇವೆ. ಹಾಗೆ ನಮ್ಮ ಹಣೆಗೂ ಸಹ ಅವರು ರಾಜ ಅನ್ನುವರು ಮ್ಯೂಟ್ ಮಾಡ್ಕೊಳ್ಬೇಕು. ಹಣೆಗೂ ಸಹ ಕುಂಕುಮವನ್ನ ಧಾರಣೆ ಮಾಡಿದಾಗ ಅದು ಆ ಹಣೆ ಬರಹಕ್ಕೆ, ನಮಗೆ ಭಗವಂತ ಬರೆದ ಹಣೆ ಬರಹಕ್ಕೆ ಒಂದು ತಿಲಕವನ್ನಿಟ್ಟಾಗ ಅದು ಶುಭ ಆಗತ್ತೆ ಅಂತ, ಒಳ್ಳೆಯದನ್ನೇ ಕೊಡುತ್ತೆ ನಮಗೆ ಅಂತ. ಹಾಗಾಗಿ ಇಲ್ಲಿ ಕುಂಕುಮ ಧಾರಣೆಯನ್ನ ಮಾಡ್ಬೇಕು. ಕೆಟ್ಟ ಶಕ್ತಿಗಳ ದೃಷ್ಟಿನೂ ಬೀಳೋದಿಲ್ಲ ಅಂತ. ಹಾಗಾದ್ರೆ ಯಾವ ಬೆರಳಿನಿಂದ ಹಚ್ಚಬೇಕು ಕುಂಕುಮವನ್ನು? ಕೆಲವರಿಗೆ ಗೊತ್ತಿರೋದಿಲ್ಲ ಅಲ್ವಾ. ಯಾವ ಬೆರಳಿಂದ ಹಚ್ಚೋಣ ಅಂದ್ರೆ, ಇದು ಅನಾಮಿಕ ಬೆರಳು ಶ್ರೇಷ್ಠ ಕುಂಕುಮಕ್ಕೆ. ಯಾಕೆಂದ್ರೆ ಇದು ಸೂರ್ಯನನ್ನ ಬಿಂಬಿಸುತ್ತಂತೆ. ಹಾಗಾಗಿ ಈ ಬೆರಳಿನಿಂದ ಹಚ್ಚಬೇಕು ಕುಂಕುಮವನ್ನ ಅಂತ ಹೇಳ್ತಾರೆ. ಹಾಗೆ ಮಧ್ಯದ ಬೆರಳಿನಿಂದ ಹಚ್ಚಬಹುದು. ಸೂರ್ಯ ಅಂದ್ರೆ ಆರೋಗ್ಯಕ್ಕೆ ಅಂತ ಹೇಳ್ತೀವಲ್ಲ, ಹಾಗಾಗಿ ಈ ಬೆರಳಿನಿಂದ ಹಚ್ಚಿದಾಗ ಆರೋಗ್ಯ ವೃದ್ಧಿ ಆಗತ್ತೆ ನಮ್ಗೆ ಅಂತ. ಹಾಗೆ ಮಧ್ಯದ ಬೆರಳಿನಿಂದಲೂ ಸಹ ಹಚ್ಚಬಹುದು. ಮಧ್ಯದ ಬೆರಳು ಏನನ್ನ ಹೇಳ್ತಂದ್ರೆ ಲಾಂಗ್ ಲೈಫ್, ಅಂದ್ರೆ ನಿಮ್ಮ ಆಯಸ್ಸು ವೃದ್ಧಿ ಆಗತ್ತೆ ಅಂತ ಹೇಳ್ತೀವಿ. ಮಧ್ಯದ ಬೆರಳಿನಿಂದ ಕುಂಕುಮವನ್ನ ಹಚ್ಚಿದಾಗ ಆಯಸ್ಸು ವೃದ್ಧಿ ಆಗತ್ತೆ ಅಂತ. ಹಾಗೆ ಹೆಬ್ಬೆರಳಿನಿಂದ ಹಚ್ಚಿದಾಗ ಏನು, ಹೆಬ್ಬೆರಳಿನಿಂದ ನಮಗೆ ನಾವೇ ಹಚ್ಕೊಳ್ಳೋದಿಲ್ಲ, ಬೇರೆಯವರಿಗೆ ಹಚ್ಚುವಾಗ ವಿಕ್ಟರಿ, ಅದೇ ವಿಜಯಕ್ಕೆ ಅಲ್ವಾ. ಎಲ್ಲೋ ಒಳ್ಳೆಯ ಕೆಲಸಕ್ಕೆ ಹೋಗ್ತಾನೆ ಅಂತಂದ್ರೆ, ಅಥವಾ ಮನೆಯವರು ಹೋಗ್ತಾರೆ ಅಂತಾದ್ರೆ ಅವರಿಗೆ ಆ ಹೆಬ್ಬೆರಳಿನಿಂದ ಹಚ್ಚಿದಾಗ ವಿಜಯಕ್ಕೆ ಸಂಕೇತ ಅದು. ಹಾಗೆ ತೋರು ಬೆರಳನ್ನ ಯಾಕೆ ಹಚ್ತಾರೆ ಅಂದ್ರೆ, ತೋರು ಬೆರಳು ಮೋಕ್ಷಕ್ಕಂತೆ. ಮೋಕ್ಷಕ್ಕೆ ಹೋಗ್ಬೇಕಂದ್ರೆ ತೋರು ಬೆರಳಿನಲ್ಲಿ ಹಚ್ಕೊಳ್ಬೇಕಂತೆ. ಇದು ಕಡಿಮೆ ಯೂಸ್ ಮಾಡೋದು, ಉಪಯೋಗಿಸೋದು ಕಡಿಮೆ ತೋರು ಬೆರಳಿನಿಂದ. ಹಾಗಾಗಿ ಮೋಕ್ಷಕ್ಕಾಗಿ ತೋರು ಬೆರಳನ್ನ ಉಪಯೋಗಿಸ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಸೌಂದರ್ಯ ನೋಡಿ, ಕುಂಕುಮ ಹಚ್ಚಿದಾಗ ಆ ಮುಖದ ಸೌಂದರ್ಯನೇ ಬೇರೆ ಅಲ್ವಾ. ಆ ಸೌಂದರ್ಯ ವೃದ್ಧಿ ಆಗ್ಬೇಕು ಅಂದ್ರೆ ಮುಖಕ್ಕೆ ಕುಂಕುಮ ಇರ್ಬೇಕು. ಹಾಗಾಗಿ ಈ ಕುಂಕುಮದಿಂದ ಮತ್ತೆ ಹಾರ್ಮೋನ್ ಸಹ ಅಲ್ಲಿ ಬ್ಯಾಲೆನ್ಸ್ ಆಗಿ ಕೆಲಸ ಮಾಡುತ್ತಂತೆ. ನೋಡಿ ಎಷ್ಟು ತತ್ವ ಇದೆ ಅಂತ. ನಾವು ಈ ಡಾಕ್ಟರ್ ಬರ್ಕೊಡುವ ಔಷಧಿ ಗುಳಿಗೆಯಲ್ಲಿ ಏನೇನಿದೆ ನೋಡ್ಕೊಂಡು ತಗೊಳ್ಳೋದಿಲ್ಲ. ಅದ್ರಲ್ಲಿ ಏನಿದ್ರು ಡಾಕ್ಟರ್ ಹೇಳಿದ್ದಾರೆ ಅಂತ ಹೇಳಿ ಅದನ್ನ ಭಕ್ತಿಯಿಂದ ನಾವು ಸ್ವೀಕರಿಸ್ತೀವಿ ಅಲ್ವಾ. ಗುಣ ಆದ್ರೆ ಸಾಕು ಅಂತ. ಒಂದು ಯಾವ್ದೋ ರೋಗ ಬಂದ್ರೆ ಗುಣ ಆದ್ರೆ ಸಾಕು ಅಂತ ತಗೊಳ್ತೀವಿ. ಅದೇ ನಮ್ಮ ರೂಢಿಯಲ್ಲಿ ಬಂದಿರೋ ಎಲ್ಲ ವಿಷಯಗಳನ್ನ ಅದನ್ನ ಅರ್ಥಕೊಳ್ಬೇಕು, ಏನಿದೆ ಅದ್ರಲ್ಲಿ, ಯಾಕೆ ಹಚ್ಬೇಕು, ಅದೆಲ್ಲ ಪ್ರಶ್ನೆ ಬರುತ್ತೆ. ಪ್ರಶ್ನೆ ಬರೋದು ಸಹಜ, ಆದ್ರೆ ತಿಳ್ಕೊಳ್ಬೇಕು. ಆದ್ರೆ ಅದನ್ನ ಅತಿಯಾಗಿ ಅಂದ್ರೆ ರಾಶಿ ಮೂಲವನ್ನ ಹುಡುಕ್ಬಾರ್ದು, ಸರಿಯಾಗಿ ತಿಳ್ಕೊಳ್ಬೇಕು. ಅಂದ್ರೆ
ಈಗ ನಾವು ಕುಂಕುಮವನ್ನ ಯಾಕೆ ಹಚ್ಬೇಕು ಅನ್ನೋದನ್ನ ಸರಿಯಾಗಿ ತಿಳ್ಕೊಂಡಾಗ ಮಕ್ಕಳಿಗೂ ಹೇಳಿ ಅದನ್ನ ಹಚ್ಚಿಸ್ಬೇಕು, ದಿವ್ಸಾನು ಹಚ್ಕೊಳ್ಲಿಕ್ಕೆ ಹೇಳ್ಬೇಕು. ಕುಂಕುಮದಿಂದ ಇಷ್ಟೆಲ್ಲಾ ರಕ್ಷಣೆ ಇದೆ, ಮಕ್ಕಳನ್ನ ದೈವಿ ಶಕ್ತಿ ರಕ್ಷಣೆ ಮಾಡುತ್ತೆ ಅಂತ. ಮತ್ತೆ ನಾವು ಎಲ್ಲಿ ಹೋದ್ರೂ ಮಕ್ಕಳನ್ನ ರಕ್ಷಣೆ ಮಾಡ್ಲಿಕ್ಕೆ ಆಗೋದಿಲ್ಲ ತಂದೆ ತಾಯಿಯರಿಗೆ. ಹಾಗಾಗಿ ಆ ದೈವಿ ಭಕ್ತಿಯನ್ನ ಮಕ್ಕಳಿಗೆ ಕೊಟ್ಟಾಗ ಅದರ ಒಂದು ಪ್ರಭಾವ ನಮಗೆ ಅರಿವಿಲ್ಲದೇನೆ ಅದು ಆಗತ್ತೆ. ಹಾಗಾಗಿ ಆ ರಕ್ಷಣೆಯನ್ನ ನಾವು ಈಗಿಂದಲೇ ಅದನ್ನ ರೂಢಿಯಲ್ಲಿ ತಂದ್ಕೊಳ್ಬೇಕು, ಮನೆಯ ಹಿರಿಯರು ಹಾಗೆ ಮಕ್ಕಳು ಸಹ ಅದನ್ನ ರೂಢಿಯಲ್ಲಿ ತಂದ್ಕೊಂಡಾಗ ಅದು ಒಳ್ಳೆಯ ಪರಿಣಾಮವನ್ನ ಬೀರುತ್ತೆ ಅಂತ. ಮತ್ತೆ ಕಿವಿ ಚುಚ್ಚೋದು, ಈಗ ಕಿವಿಯನ್ನ ಚುಚ್ತೀವಿ ಅಲ್ವಾ, ಕಿವಿಗೆ ಸಣ್ಣ ಮಕ್ಕಳಿಗೆ ಸುಮಾರು 6ನೇ ವರ್ಷಕ್ಕೂ ಚುಚ್ಚಬಹುದು. ನಮ್ಮಲ್ಲೆಲ್ಲ ನಾಮಕರಣ 11ನೇ ದಿವಸದಿಂದನೇ, ಹುಟ್ಟಿದ 11ನೇ ದಿವಸದಿಂದನೇ ಗಂಡಿರಲಿ ಹೆಣ್ಣಿರಲಿ ಕಿವಿಯನ್ನ ಚುಚ್ಚಿಬಿಡ್ತೀವಿ. ಹಾಗೆ ಕಿವಿಯನ್ನ ಚುಚ್ಚೋದ್ರಿಂದ ಏನಾಗುತ್ತೆ, ಕಿವಿಗೆ ಯಾಕೆ ಮಕ್ಕೊಳ್ಬೇಕು ಅಂದ್ರೆ ಆಭರಣವನ್ನ ಇಲ್ಲಿ ಬುದ್ಧಿಶಕ್ತಿ, ಆಲೋಚನೆ, ಎಲ್ಲ ನಿರ್ಧಾರವನ್ನ ತೆಗೆದುಕೊಳ್ಳುವ ಶಕ್ತಿ ಎಲ್ಲವನ್ನ ಅಭಿವೃದ್ಧಿ ಪಡಿಸುತ್ತದೆ. ಆ ಕಿವಿಗೆ ಹಾಕುವ ಓಲೆ, ಅಲ್ಲಿಯ ಪ್ರೆಷರ್ ಇದೆಯಲ್ಲ ಅದು ಅಷ್ಟು ಪ್ರಭಾವವನ್ನ ಬೀರುತ್ತೆ ಅಂತ ಆಯ್ತು. ಹಾಗೆ ಕಿವಿ ಚುಚ್ಚೋದ್ರಿಂದ ಅಲೋಪಥಿಯಲ್ಲೂ ಹೇಳಿದಾರಂತೆ, ಕಿವಿ ಚುಚ್ಚೋದ್ರಿಂದ ಅತಿಯಾದ ಮಾತನ್ನು ಸಹ ನಿಯಂತ್ರಿಸಬಹುದು. ಸುಮ್ನೆ ಜಾಸ್ತಿ ಮಾತಾಡ್ತಾರಲ್ವ ಅದನ್ನು ಸಹ ನಿಯಂತ್ರಿಸಬಹುದಂತೆ. ಹಾಗೆ ಅಹಂಕಾರವನ್ನು ಸಹ ಕಡಿಮೆ ಮಾಡುತ್ತಂತೆ. ಹಾಗೆ ಕಿವಿಯ ಯಾವುದೇ ರೋಗ ಬರದೆ ಇರೋ ಹಾಗೆ ರಕ್ಷಣೆಯನ್ನು ಸಹ ಕೊಡುತ್ತಂತೆ. ಮತ್ತೆ ಈ ಕಿವಿಯ ಒಂದು ನರ ಇದೆಯಲ್ಲ ಅದು ಗರ್ಭಕೋಶಕ್ಕೆ ಸಂಬಂಧಿಸಿದ ನಾಡಿ ಇದೆ ಅಲ್ಲಿ ಅಂತ ಹೇಳ್ತಾರೆ. ಹಾಗಾಗಿ ಸಂತಾನ, ಹೆಣ್ಣು ಮಕ್ಕಳಿಗೆ ಸೌಭಾಗ್ಯವೇ ಸಂತಾನ, ಸಂತಾನವೇ ಸೌಭಾಗ್ಯ ಅಲ್ವಾ. ಹಾಗಾಗಿ ಅದಕ್ಕೂ ಸಹ, ಸಂತಾನ ಭಾಗ್ಯಕ್ಕೂ ಸಹ ಕಿವಿಯನ್ನ ಚುಚ್ಚಿರಬೇಕು. ಅಲ್ಲೇ ಕಿವಿಯನ್ನ ಮತ್ತೆ ಕಿವಿ ಹಾಗೂ ಮೂಗಿಗೆ, ಈ ಮುಖದ ಇಲ್ಲಿ ಹೊಟ್ಟೆಯಿಂದ ಮೇಲಿನ ಒಂದು ಭಾಗಕ್ಕೆ ನಾವು ಚಿನ್ನದ ಆಭರಣವನ್ನು ಹಾಕ್ತೇವೆ. ಹಾಗೆ ಹೊಟ್ಟೆಯಿಂದ ಕೆಳಗಡೆ ಕಾಲಿಗೆ ಗೆಜ್ಜೆ ಅಥವಾ ಕಾಲುಂಗರ ಅದಕ್ಕೆಲ್ಲ ಬೆಳ್ಳಿಯ ಆಭರಣವನ್ನ ತೊಡ್ತೇವೆ. ಹಾಗೆ ಇನ್ನ ಬೆಳ್ಳಿ ಅಲ್ಲಿ ಶಕ್ತಿಯನ್ನ ನೀಡುತ್ತೆ ಅಂತ, ಧಾತು ಶಕ್ತಿ ಅದಕ್ಕಿರುತ್ತೆ. ಹಾಗಾಗಿ ರೋಗವನ್ನ ಕಡಿಮೆ ಮಾಡುವ ಶಕ್ತಿ ಇದೆಯಂತೆ ಚಿನ್ನ ಬೆಳ್ಳಿಗೆ. ಅದಕ್ಕಾಗಿ ಅದನ್ನು ಸೇವಿಸ್ತಾರೆ. ಹುಟ್ಟಿದ ಶಿಶುಗೂ ಸಹ ಚಿನ್ನಪ್ರಾಶನ ಮಾಡಿಸ್ತಾರೆ. ಆ ಒಂದು ಅಂಶ ನಾವು ಹಾಕೊಂಡಾಗ ಅದರ ಅಂಶ ನಮಗೆ ದೇಹಕ್ಕೆ ನಮಗ್ ಗೊತ್ತಿಲ್ದೇನೆ ಹೋಗುತ್ತೆ ಅಂತ. ಹಾಗಾಗಿ ಅದರಿಂದ ಶೃಂಗಾರವೂ ಆಯ್ತು, ಆರೋಗ್ಯವೂ ಆಯ್ತು ಅಂತ. ಹಾಗಾಗಿ ಚಿನ್ನ ಮತ್ತೆ ಬೆಳ್ಳಿ, ಬೆಳ್ಳಿ ಅಂತೂ ಅಲ್ಲಿ ಸೌಮ್ಯ, ಅದು ಬೆಳ್ಳಿಯಿಂದ ಆರೋಗ್ಯ ಜಾಸ್ತಿ ಆಗುತ್ತೆ. ಬೆಳ್ಳಿ ಆರೋಗ್ಯವನ್ನ ಕೊಡುತ್ತೆ ಅಂತ. ಮತ್ತೆ ಚರ್ಮ ರೋಗವನ್ನ ನಿವಾರಣೆ ಮಾಡುವ ಶಕ್ತಿ ಬೆಳ್ಳಿಗಿದೆ. ಅದಕ್ಕಾಗಿ ಬೆಳ್ಳಿಯನ್ನ ಉಪಯೋಗಿಸ್ತೀವಿ. ಮತ್ತೆ ಈಗ ಬಳೆಯನ್ನ ನೋಡೋಣ. ಕಿವಿ ಆಯ್ತು, ಬಳೆ ಅಲ್ವಾ. ಮತ್ತೆ ಈ ಎಲ್ಲ ಆಭರಣವನ್ನ ನಾವು ಹಾಕಿಕೊಂಡಾಗ ನಮಗೆ ಸ್ವತಃ ಸಂತೋಷ ಪಡ್ತೀವಿ ನಾವು ಅಲ್ವಾ. ಆ ಮನಸ್ಸು ಎಷ್ಟು ಪ್ರಫುಲ್ಲ ಆಗತ್ತೆ ಅಂದ್ರೆ ಅದು ಹಾಕಿಕೊಂಡವರಿಗೆ ಗೊತ್ತು ಅಂತ, ಆ ಅಲಂಕಾರ ಮಾಡಿಕೊಂಡವರಿಗೆ ಅದರ ಒಂದು ಅರಿವಿರುತ್ತೆ ಅಂತ. ಈಗ ಬಳೆಯ ಬಗ್ಗೆ ನೋಡೋಣ. ಬಳೆಯನ್ನ ಗಾಜಿನ ಬಳೆಯನ್ನು ಹಾಕ್ತೇವೆ, ಹಾಗೆ ಅಲ್ಲಿ ಚಿನ್ನದ ಬಳೆಯನ್ನು ಹಾಕ್ತೇವೆ. ಕೆಲವರು ಬೆಳ್ಳಿಯ ಬಳೆಯನ್ನು ಸಹ ಉಪಯೋಗಿಸ್ತಾರೆ ಅಲ್ವಾ. ಗಾಜಿನ, ಚಿನ್ನದ ಹಾಗೂ ಬೆಳ್ಳಿ. ಗಾಜಿನ ಬಳೆ ಸ್ವಲ್ಪ ಕಡಿಮೆ ಈಗ. ಗಾಜಿನ ಬಳೆಯನ್ನು ಉಪಯೋಗಿಸ್ಬೇಕು ಅಂತಿದೆ. ಗಾಜಿನ ಬಳೆ ಏನಾಗತ್ತಂತೆ ಅಂದ್ರೆ ಅದು ಕೊನೆಯಾಗದ ಸಂಪತ್ತನ್ನ ಕೊಡುತ್ತಂತೆ. ಗಾಜಿನ ಬಳೆಯನ್ನ ಧರಿಸಿದಾಗ ಆ ಮನೆಯಲ್ಲಿ ಶಬ್ದ ಬರುತ್ತಲ್ವಾ. ಗಾಜಿನ ಬಳೆ ಶಬ್ದ ಬರ್ತಾ ಇರುತ್ತೆ, ಏನೇ ಕೆಲಸ ಮಾಡಿದ್ರು ಸಹ ಶಬ್ದ ಬರುತ್ತೆ. ಆ ಶಬ್ದದಿಂದ ಹೇಗೆ ನೀವು ದೇವರಿಗೆ ಗಂಟೆಯನ್ನ ಬಾರಿಸಿದಾಗ ನಕಾರಾತ್ಮಕ ಶಕ್ತಿ ಹೊರಗೆ ಹೋಗುತ್ತೋ, ಹಾಗೆ ಈ ಬಳೆಯ ನಾದದಿಂದಲೂ ಸಹ ನಕಾರಾತ್ಮಕ ಶಕ್ತಿ ಮನೆಯಿಂದಷ್ಟೇ ಅಲ್ಲ ದೇಹದಿಂದನೂ ಹೊರಗೆ ಹೋಗುತ್ತೆ ಅಂತ.
ಹಾಗಾಗಿ ಇಲ್ಲಿ ಬಳೆಯಲ್ಲೂ ಸಹ ಅಲ್ಲಿ ಬಣ್ಣ ಇದೆ. ಕೆಂಪು ಬಳೆ ಅಥವಾ ಅರಿಶಿಣ ಬಳೆ, ಹಸಿರು ಬಳೆ. ಹಸಿರು ಬಳೆಯನ್ನ ತೊಟ್ಟಾಗ ಅದೃಷ್ಟ ಸಮೃದ್ಧಿ ನಮಗೆ ಲಭಿಸುತ್ತೆ. ಹಾಗೆ ಕೆಂಪು ಬಳೆ ಇಲ್ಲಿ ದೇವಿಗೆ ಶ್ರೇಷ್ಠ ಅಂತ ಹೇಳ್ತೀವಿ. ಆ ದೇವಿಯ ಆರಾಧನೆಗೆ ನಾವು ಕೆಂಪು ಬಳೆಯನ್ನ ಉಪಯೋಗಿಸ್ತೀವಿ. ಹಾಗೆ ಅರಿಶಿಣದ ಬಳೆಯು ಸಹ ನಮಗೆ ಸಂತೋಷ, ಆತ್ಮವಿಶ್ವಾಸವನ್ನ ಕೊಡುತ್ತಂತೆ ಅರಿಶಿಣ ಕಲರಿನ ಬಳೆ. ಹಾಗೆ ಪಂಚಲೋಹದ ಬಳೆಯನ್ನು ಸಹ ಅಲ್ಲಿ ಬಳಸ್ತೇವೆ. ಅದು ದೃಷ್ಟಿ ದೋಷ ಹಾಗೂ ಆರೋಗ್ಯವನ್ನ ಕೊಡುತ್ತೆ. ಮತ್ತೆ ಬೆಳ್ಳಿಯ ಬಳೆ, ಬೆಳ್ಳಿಯ ಕಡಗವನ್ನ ಹಾಕ್ತಾರಲ್ವಾ, ಅದು ತಂಪು ಮತ್ತೆ ದೇಹಕ್ಕೆ ತಂಪನ್ನ, ಅದು ಚಂದ್ರನನ್ನ ಪ್ರತಿಬಿಂಬಿಸುತ್ತೆ. ಹಾಗಾಗಿ ದೇಹಕ್ಕೆ ತಂಪನ್ನ, ಆರೋಗ್ಯವನ್ನ ಕೊಡುತ್ತೆ ಅಂತ. ಹಾಗೆ ಕೈಗೆ ಶೃಂಗಾರ ಅಲ್ವಾ, ಸೌಂದರ್ಯವನ್ನು ಆಯ್ತು, ಶೃಂಗಾರನೂ ಆಯ್ತು. ಈ ಕೈಯ ಮಣಿಕಟ್ಟಿರುತ್ತಲ್ಲ, ಮಣಿಕಟ್ಟಿಗೆ ನೋಡಿ, ಆ ಮಣಿಕಟ್ಟನ್ನೇ ಹಿಡಿದು ಆರೋಗ್ಯವನ್ನ ಡಾಕ್ಟ್ರು ಆರೋಗ್ಯವನ್ನ ನೋಡುವಾಗ ಮಣಿಕಟ್ಟಿನ ನರಗಳನ್ನೇ ನೋಡ್ತಾರೆ ಅಲ್ವಾ. ಹಾಗಾಗಿ ಆ ಮಣಿಕಟ್ಟಿನ ಒಂದು ಚಲನೆಯ ಭಾಗ ಇದು. ಆ ಮಣಿಕಟ್ಟಿನ ಚಲನೆ ಈ ಬಳೆಯಿಂದ ಚಲನೆ ಆಗತ್ತಲ್ವಾ, ಅದರಿಂದ ಅಲ್ಲಿ ಘರ್ಷಣೆ ಆಗತ್ತೆ. ಅದರಿಂದ ನಮ್ಮ ರಕ್ತ ಚಲನೆ ಸರಿಯಾಗಿ ಆಗತ್ತೆ. ಹಾಗಾಗಿ ಶಕ್ತಿ ಜಾಸ್ತಿ ಬರುತ್ತೆ. ನೋಡಿ, ತುಂಬಾ ಬಳೆ ಹಾಕಿರುವವರು ಊರ್ ಕಡೆ ಹಳ್ಳಿ ಬದಿಗೆಲ್ಲ ಹಾಕ್ತಾರಲ್ವಾ, ಆ ಬಳೆಯನ್ನ ಹಾಕಿದಾಗ ಅವರ ಒಂದು ಕಾರ್ಯಕ್ಷಮತೆ, ಕಾರ್ಯ ಸಾಮರ್ಥ್ಯ ಎಷ್ಟಿರುತ್ತೆ. ನಾವು ಪೇಟೆಯಲ್ಲಿರುವವರು ಬಳೆಯನ್ನೇ ಧರಿಸೋದಿಲ್ಲ. ಸ್ವಲ್ಪ ಕೆಲಸ ಮಾಡಿದ್ರೆ ಕೈ ನೋವು ಬರುತ್ತೆ. ಆದ್ರೆ ಅವರು ಎಷ್ಟು ಕೆಲಸ ಮಾಡಿದ್ರು ಏನೂ ಆಗೋದಿಲ್ಲ. ಅವರು ಅಷ್ಟು ಶಕ್ತಿಯನ್ನು ಹೊಂದಿರ್ತಾರೆ. ಆ ಬಳೆ ಧರಿಸೋದ್ರಿಂದ ನೋಡಿ, ಆ ನರನಾಡಿಗಳಲ್ಲಿ ರಕ್ತ ಸಂಚಾರ ಸುಗಮವಾಗಿ ಸರಿಯಾಗಿ ಆಗಿ, ಹಾಗೆ ಅವರಿಗೆ ಆ ಶಕ್ತಿಯನ್ನ ಕೊಡುತ್ತೆ ಅಂತ. ಹಾಗಾಗಿ ದೇಹದ ಮತ್ತೆ ಉಷ್ಣಾಂಶವನ್ನ ನಿಯಂತ್ರಣದಲ್ಲಿ ಇಡುತ್ತಂತೆ. ಈ ಬಳೆಯನ್ನ ಧರಿಸೋದ್ರಿಂದ ಉಷ್ಣಾಂಶ ನಿಯಂತ್ರಣದಲ್ಲಿ ಇರುತ್ತೆ. ಹಾಗೆ ಈ ಬಳೆಗಳನ್ನ ಧರಿಸಬೇಕು. ಬಳೆಗಳ ಮೃದು ಸ್ಪರ್ಶ ಇಡೀ ಕೈಗೆ ಆದಾಗ ಆ ಶಕ್ತಿ ಸಂಚಲನ ಆಗತ್ತೆ, ಅಲ್ಲಿ ಪಾಸಿಟಿವ್ ಎನರ್ಜಿ ನಮಗೆ ಸಿಗತ್ತೆ ಅಂತ ಹೇಳ್ತಾರೆ. ಮತ್ತೆ ಆ ಬಳೆಗಳನ್ನ ನಾವು ಯಾವ್ದು ಬೇಕಾದ್ರೂ ಧರಿಸ್ಬಹುದು. ಹಾಗೆ ಬರೇ ಕೈಯಲ್ಲಿರೋ ಬದಲು ಬಳೆಗಳನ್ನ ಧರಿಸಿದಾಗ ಆ ಕೈಯ ಸೌಂದರ್ಯವೂ ಸಹ ವೃದ್ಧಿ ಆಗತ್ತೆ ಅಲ್ವಾ. ಹಾಗೆ ಮುಂದಿನದು ಮೂಗಿನ ಬಟ್ಟು ಅಲ್ವಾ. ಮೂಗಿನ ಬಟ್ಟು ಅದನ್ನ ಚಿಕ್ಕ ಮಕ್ಕಳಿಗೆ, ಮೂಗಿನ ಬಟ್ಟನ್ನ ಚಿಕ್ಕ ಮಕ್ಕಳಿಗೆ ಹಾಕ್ತೇವೆ. ಅಂದ್ರೆ ಕೆಲವರು 6 ವರ್ಷದಲ್ಲೇ ಅದನ್ನ ಚುಚ್ಚಲಿಕ್ಕೆ, ಮೂಗನ್ನ ಚುಚ್ಚಲಿಕ್ಕೆ ಕರ್ಕೊಂಡು ಹೋಗ್ತಾರೆ. 6 ವರ್ಷದಲ್ಲಿಯೇ ಸಹ ಚುಚ್ಚಲಿಕ್ಕೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಸ್ವಲ್ಪ ದೊಡ್ಡವರಾದ್ಮೇಲೆ ಕೆಲವರು ಮದುವೆಯ ಸಂದರ್ಭದಲ್ಲಿ ಮೂಗನ್ನ ಚುಚ್ಚಲಿಕ್ಕೆ ಹೋಗ್ತಾರೆ. ಹಾಗೆ ಮೂಗುತಿಗೆ ಏನಂತ ಅಂದ್ರೆ, ಮೂಗುತಿಯನ್ನ ಧರಿಸಿದಾಗ ನಮ್ಗೆ ಎಷ್ಟು ಶಕ್ತಿ ಇದೆ ಅದರಲ್ಲಿ. ಮದುವೆಗಿಂತ ಮುಂಚೆ ಯಾಕೆ ಅದನ್ನ ಚುಚ್ಚಲಿಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ, ಆ ಮೂಗಿನ ಒಂದು ನರ ಇದೆಯಲ್ಲ, ಆ ನರಕ್ಕೆ ಅಲ್ಲಿ ಬ್ರೇನ್ ನಿಂದ ಬರುವ, ಮೆದುಳಿನಿಂದ ಬರುವ ನರ ಕನೆಕ್ಟ್ ಆಗಿದೆಯಂತೆ. ಹಾಗಾಗಿ ಆ ಬ್ರೇನ್ ನ ಒಂದು ಎಲ್ಲ ಆಕ್ಟಿವಿಟಿ ಕಂಟ್ರೋಲ್ ಮಾಡತ್ತಂತೆ. ಅದು ಆ ನರ ಕಂಟ್ರೋಲ್ ಮಾಡುತ್ತಂತೆ. ಹಾಗಾಗಿ ಅಲ್ಲಿ ಒಂದು ಪಾಯಿಂಟ್ ಅನ್ನ ಇಟ್ಟಾಗ, ನಾವು ಯಾವುದೇ ಆಭರಣವನ್ನ ತೊಟ್ಟಾಗ ಅಲ್ಲಿ ಆ ಶಕ್ತಿ ಕಾನ್ಸಂಟ್ರೇಷನ್ ಆಗಿ ಒಳ್ಳೆಯದನ್ನ ಇಟ್ಕೊಂಡು ದೇಹದೊಳಗೆ ಕೆಟ್ಟದ್ದನ್ನ ಬಿಡುತ್ತೆ ಅಂತ ಇದೆ. ಮನಸ್ಸನ್ನ, ಬ್ರೇನ್ ಅನ್ನೇ ಕಂಟ್ರೋಲ್ ಮಾಡತ್ತಂತೆ. ನೋಡಿ, ಮೂಗಿನ ಬೊಟ್ಟು ಚಿಕ್ಕದಾಗಿ ಕಾಣಬಹುದು, ಆದ್ರೆ ಇಡೀ ಬ್ರೇನ್, ಮನಸ್ಸು, ಇಡೀ ಮೆದುಳನ್ನೇ ನಮ್ಮ ಕಂಟ್ರೋಲ್ ಮಾಡುತ್ತೆ. ಅಂದ್ರೆ ಇಡೀ ದೇಹವನ್ನ ಕಂಟ್ರೋಲ್ ಮಾಡದ ಹಾಗೆ ಅಲ್ವಾ. ಹಾಗಾಗಿ ಮೂಗುತಿ ಹಾಕೋದ್ರಿಂದ ಮತ್ತೆ ಏನಾಗುತ್ತಂತಂದ್ರೆ, ಈ ಹಿಪ್ನಾಟಿಸಮ್ ಮಾಡ್ತಾರಲ್ವಾ, ಏನ್ ಮಾಡ್ತಾರೆ, ನಿಮ್ಮನ್ನ ಅಲ್ಲಿ ನಿಮ್ಮ ಮೈಂಡ್ ಅನ್ನೇ ಅವ್ರು ತಗೊಂಡ್ಬಿಡ್ತಾರೆ, ವಶ ಮಾಡ್ಕೊಂಡ್ಬಿಡ್ತಾರೆ, ವಶೀಕರಣ ಅಂತ ಹೇಳ್ತೇವೆ. ಅದನ್ನು ಸಹ ಈ ಒಂದು ಮೂಗನ ಬಟ್ಟ ಧರಿಸೋದ್ರಿಂದ ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ಲಂತೆ. ಹಿಪ್ನಾಟಿಸಮ್ ಮಾಡ್ಲಿಕ್ಕೆ ಕಷ್ಟ ಆಗತ್ತಂತೆ ಅವರನ್ನ ಅಂದ್ರೆ ಯಾಕೆ ಅಂದ್ರೆ ಆ ಮನಸ್ಸು ಇಮೋಷನಲ್ ಆಗಿ ಎಲ್ಲ ಕಂಟ್ರೋಲ್ ಆಗೋದು ಎಲ್ಲಿಂದ, ಆ ಮೂಗಿನ ಬಟ್ಟು ಅದನ್ನ ರಕ್ಷಣೆ ಮಾಡುತ್ತೆ. ಅದಕ್ಕಾಗಿ ನಿಮ್ಗೆ ಹಿಪ್ನೋಟಿಸಮ್ ಮಾಡಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ.
ಮತ್ತೆ ಬ್ರೈನ್ ನ ಒಂದು ಕನೆಕ್ಷನ್ ಹೇಗಿದೆ ಅಂದ್ರೆ ಅಲ್ಲಿ ನಮ್ಮ ಋತುಚಕ್ರ, ಹೆಣ್ಮಕ್ಳಿಗೆ ಋತುಚಕ್ರದ ಒಂದು ತೊಂದರೆ ಇದ್ದರೆ ಸಹ ಅದನ್ನ ಅಲ್ಲಿ ಸರಿ ಮಾಡತ್ತಂತೆ. ಆ ಮೂಗಿನ ಬಂಟು ಧರಿಸೋದ್ರಿಂದ ಋತುಚಕ್ರದ ಒಂದು ತೊಂದರೆ, ಹಾಗೆ ಪ್ರಸವ ಅಂದ್ರೆ ಮಕ್ಕಳನ್ನ ಹಡೆಯುವಾಗ ಬರುವ ತೊಂದರೆಯನ್ನು ಸಹ ಅದು ಕಡಿಮೆ ಮಾಡುತ್ತೆ, ಪ್ರಸವ ವೇದನೆಯನ್ನು ಸಹ ಕಡಿಮೆ ಮಾಡುತ್ತೆ ಅಂತಿದೆ. ಹಾಗಾಗಿ ಅಲ್ಲಿ ಮತ್ತೆ ರೀಪ್ರೊಡಕ್ಟ್ ನಮ್ಮ ಸಿಸ್ಟಮ್ ಇರುತ್ತಲ್ವ, ಈ ಗರ್ಭಧಾರಣೆ ಮಾಡುವ ಆ ಸಿಸ್ಟಮ್, ಅದು ಸಹ ಅದಕ್ಕೆ ಸಂಬಂಧಪಟ್ಟಿದೆ, ಮೂಗಿನ ನರ ಅದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳ್ತಾರೆ. ಮತ್ತೆ ಈ ಮೂಗು ಯಾವುದನ್ನ ನಾವು ಚುಚ್ಕೊಳ್ಬೇಕು, ಕೆಲವರು ಬಲಗಡೆಯ ಮೂಗನ್ನ ಚುಚ್ಕೊಳ್ತಾರೆ, ಕೆಲವರು ಎಡಗಡೆನೆ ಶ್ರೇಷ್ಠ ಅಂತ ಹೇಳ್ತಾರೆ. ಎಡಗಡೆಯ ಒಂದು ಮೂಗಿನ ಎಡ ಸೈಡ್ ಅಲ್ಲಿ ಚುಚ್ಕೊಳ್ಬೇಕು. ಅದು ಎಲ್ಲ ಸೂಕ್ಷ್ಮ ಕ್ರಿಯೆಗೆ ಅಂದ್ರೆ ದಾಂಪತ್ಯ ಜೀವನದ ಎಲ್ಲ ದಾಂಪತ್ಯ ಜೀವನಕ್ಕೆ ಅನುಕೂಲ ಅಂತ ಅದು. ಹಾಗಾಗಿ ಎಡಗಡೆಯ ಮೂಗಿಗೆ ನಾವು ಚುಚ್ಕೊಂಡಾಗ ಅಂದ್ರೆ ಮೂಗುತಿಯನ್ನ ಹಾಕಿದಾಗ ಅದು ಎಲ್ಲ ದಾಂಪತ್ಯ ಜೀವನದ ಯಾವುದೇ ಒಂದು ತೊಂದರೆಯನ್ನ ನಿವಾರಣೆ ಮಾಡುತ್ತೆ ಅಂತ. ಹಾಗಾಗಿ ಮದುವೆಗಿಂತ ಮುಂಚೆ ಮೂಗನ್ನ ಚುಚ್ಚಿಸ್ತಾರೆ ಅಲ್ವಾ. ಮತ್ತೆ ಅದು ಮತ್ತೆ ಅಲ್ಲಿ ಲಿಂಬಿಕ್ ಸಿಸ್ಟಮ್ ಅಂತ ಬರುತ್ತಂತೆ ಬ್ರೈನ್ ಅಲ್ಲಿ, ಅದನ್ನ ಕಂಟ್ರೋಲ್ ಮಾಡುತ್ತೆ ಅಂತ. ಅಂದ್ರೆ ಇಮೋಷನ್ಸ್ ಅಂದ್ರೆ ಕಂಟ್ರೋಲ್ ಮಾಡುತ್ತೆ, ನಮ್ಮ ಎಲ್ಲ ಮನಸ್ಸಿನ ಭಾವನೆಗಳನ್ನ ಹಿಡಿತದಲ್ಲಿ ಇಡ್ಲಿಕ್ಕೆ ಅದು ಸಹಾಯ ಮಾಡುತ್ತೆ ಮೂಗಿನ ಬಟ್ಟು. ಅದಕ್ಕಾಗಿ ಅಲ್ಲಿ ಆಕಳಿಗೂ ಗೋಮಾತೆಗೂ ಸಹ ಹೇಳ್ತೇವೆ ನೋಡಿ, ತುಂಬಾ ಹಾಲು ಕೊಡೋದಿಲ್ಲ ಅಂತಾದ್ರೆ ಅದಕ್ಕೆ ಮೂಗಿಗೆ ದಾರ ಹಾಕಿ ಅಂತ ಹೇಳ್ತಾರೆ ಅಲ್ವಾ, ಮೂಗಿಯನ್ನ ಕಟ್ತಾರೆ ಅದಕ್ಕೆ. ಹಾಗಾಗಿ ಹಠ ಮಾಡುವವರಿಗೂ ಸಹ ಮೂಗನ್ನು ಚುಚ್ಚಿದಾಗ ಆ ಹಠ ಕಡಿಮೆ ಆಗುತ್ತಂತೆ. ಹಾಗಾಗಿ ಮೂಗುತಿ ಅಷ್ಟು ಶ್ರೇಷ್ಠ. ತಾಯಿ ಲಲಿತಾಂಬಿಕೆ ಹೇಗಿದ್ದಾಳೆ ಅಂದ್ರೆ ಎರಡೂ ಕಡೆ ಮೂಗನ್ನು ಚುಚ್ಕೊಂಡಿದ್ದಾಳೆ, ಮಧ್ಯದಲ್ಲೂ ಸಹ ಚುಚ್ಕೊಂಡಿದ್ದಾಳೆ. ಅದು ಬರುತ್ತೆ ಅರ್ಥದಲ್ಲಿ, ಅದನ್ನ ನಿಮಗೆ ಇನ್ನೊಂದ್ ದಿವ್ಸ ಹೇಳ್ತೇನೆ. ಹಾಗೆ ಆ ತಾಯಿಯ ಹಾಗೆ ನಾವು ಅಲ್ದೇ ಇದ್ರು ಒಂದು ಸೈಡ್ ಆದ್ರೂ ಮೂಗನ್ನ ಚುಚ್ಕೊಂಡಾಗ ಈ ಎಲ್ಲ ಹೆಣ್ಣಿನಿಗೆ ಬೇಕಾಗುವ ಎಲ್ಲ ಒಂದು ಅನುಕೂಲವನ್ನ ನಾವು ಹೊಂದಬಹುದು ಅಂತ. ಹೆಣ್ಣಿಗೆ ಏನು ಸಂತಾನ ಸೌಭಾಗ್ಯವೇ ಮುಖ್ಯ ಅಲ್ವಾ, ಅದು ಸಹ ಇದರಿಂದ ಅನುಕೂಲವಾಗಿ ಇರುತ್ತೆ. ಅದಕ್ಕಾಗಿ ಮೂಗುತಿಯನ್ನ ಧರಿಸಬೇಕು ಅಂತ. ಹಾಗೆ ಮೂಗುತಿಯನ್ನ ಧರಿಸಿ ಆದ್ಮೇಲೆ ನಾವು ಮುಂದಿನದನ್ನು ನೋಡೋಣ. ಕಾಲುಂಗುರ, ಕಾಲಿಗೆ ಉಂಗುರ, ಹಾಗೆ ಗೆಜ್ಜೆಯನ್ನು ನೋಡ್ಬೋದು. ಇದೆಲ್ಲ ನಾವು ಚಿನ್ನದಲ್ಲಿ, ಮೂಗುತಿಯನ್ನೆಲ್ಲ ಚಿನ್ನದಲ್ಲಿ ಹೆಚ್ಚಾಗಿ ಹಾಕ್ತೇವೆ. ಹಾಗೆ ವಜ್ರದಲ್ಲೂ ಹಾಕ್ತಾರೆ, ವಜ್ರದ ಅವಳನ್ನು ಸಹ ಮೂಗುತಿಗೆ ಉಪಯೋಗಿಸ್ತಾರೆ. ಅದು ಅವರವರ ಒಂದು ಇಷ್ಟ ಅಲ್ವಾ. ಆದ್ರೆ ಅಲ್ಲಿ ಆ ಪಾಯಿಂಟ್ ಇದೆಯಲ್ಲ, ಅದನ್ನು ಮಾಡಿಸ್ಕೊಂಡ್ರೆ ಅದು ಎಲ್ಲ ಹೆಣ್ಣಿನ ಒಂದು ಸಮಸ್ಯೆಯನ್ನ ನಿವಾರಣೆ ಮಾಡುತ್ತೆ ಅಂತ. ಹಾಗೆ ಕಾಲುಂಗುರವನ್ನ ನೋಡು. ಕಾಲುಂಗರವನ್ನ ಯಾಕೆ ಧರಿಸ್ಬೇಕು ನಾವು? ಕಾಲುಂಗುರ ಬೆಳ್ಳಿಯದಾಗಿರುತ್ತೆ ಹೆಚ್ಚಾಗಿ ಅಲ್ವಾ. ಕಾಲುಂಗುರ ಹಾಕಿದಾಗ ಆ ಕಾಲುಂಗುರ ಅಲ್ಲಿ ಆ ಎರಡನೇ ಬೆರಳು, ಹೆಬ್ಬೆರಳಿನ ನೆಕ್ಸ್ಟ್ ಬೆರಳಿಗೆ ಹಾಕ್ತೀವಿ, ಅದು ಹೃದಯಕ್ಕೆ ಸಂಬಂಧಿಸಿದ್ದಂತೆ. ಆ ಬೆರಳು ಇದೆಯಲ್ಲ, ಅದರ ನರ ಹೃದಯಕ್ಕೆ ಸಂಬಂಧಿಸಿದ್ದಂತೆ. ಹಾಗಾಗಿ ಅಲ್ಲಿ ಹಾಕೋದ್ರಿಂದ ಅದು ಒತ್ತತ್ತೆ, ಪ್ರೆಷರ್ ಕೊಡುತ್ತೆ. ಈಗ ಯಾವುದೇ ಇರ್ಲಿ ಪ್ರೆಷರ್ ಕೊಡುತ್ತೆ ಅಂತಾನೆ ಹಾಕೋದು ಅಲ್ವಾ. ಅದರಿಂದ ಅಲ್ಲಿ ಆ ಒಂದು ಕ್ರಿಯೆ, ಹೃದಯದ ಕ್ರಿಯೆ ಸರಿಯಾಗಿ ನಡೆಯುತ್ತೆ, ರಕ್ತ ಸಂಚಾರ ಸರಿಯಾಗಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅದು ಮತ್ತೆ ಗರ್ಭಕೋಶವನ್ನು ತಲುಪತ್ತಂತೆ. ಹೃದಯದ ಮೂಲಕ ಗರ್ಭಕೋಶಕ್ಕೂ ಆ ನರ ಹೋಗುತ್ತಂತೆ. ಹಾಗಾಗಿ ಅಲ್ಲಿಯೂ ಸಹ ಸ್ತ್ರೀಯ ಸಾಮರ್ಥ್ಯ, ಸ್ತ್ರೀಯ ಸಂತಾನ ಸಾಮರ್ಥ್ಯ ವೃದ್ಧಿ ಆಗತ್ತೆ ಅಂತಿದೆ ಕಾಲುಂಗುರದಿಂದನೂ ಸಹ. ನೋಡಿ ಎಷ್ಟು ಮಹತ್ವ. ಆ ಮದುವೆ ಆದ್ಮೇಲೆ ಧರಿಸುವ ಪ್ರತಿಯೊಂದು ಆಭರಣವೂ ಸಹ ಹೆಣ್ಣಿಗೆ ಒಳ್ಳೆಯದನ್ನೇ ಹೇಳುವಂಥದ್ದು. ಅದಕ್ಕಾಗಿ ಅದನ್ನು ನಾವು ತಿಳಿದುಕೊಂಡು ಅದನ್ನ ಧರಿಸಿದಾಗ ಇನ್ನೂ ಹೆಚ್ಚು ಆ ಆಭರಣದ ಮೇಲೆ ಒಲವು ಬರುತ್ತೆ ಅಲ್ವಾ. ಹಾಗಾಗಿ ಅದನ್ನ ನಾವು ಧರಿಸ್ಬೇಕು. ಹಾಗಾಗಿ ಇಲ್ಲಿ ಬೆಳ್ಳಿ ವಿದ್ಯುತ್ ವಾಹಕ ಶಕ್ತಿಯನ್ನ ಹೊಂದಿದೆ, ಅತ್ಯುತ್ತಮ ಶಕ್ತಿ. ಅದಕ್ಕೆ ವಾಹಕ ಶಕ್ತಿ ಜಾಸ್ತಿ ಇರುತ್ತದೆ ಬೆಳ್ಳಿಗೆ. ಹಾಗಾಗಿ ಭೂಮಿಯಿಂದ ಬರುವ ಆ ಶಕ್ತಿಯನ್ನ, ಆವರ್ತನಗಳನ್ನ ಅಂದ್ರೆ ಆ ಕಂಪನಗಳನ್ನ ಅದು ಕಾಲ್ಬೆರಳಿನ ಮೂಲಕ ಆಕರ್ಷಣೆ ಮಾಡಿಕೊಂಡು ಇಡೀ ದೇಹಕ್ಕೆ ಏನು ಬೇಕೋ ಅದನ್ನ ನೀಡುತ್ತೆ ಅಂತ ಹೇಳ್ತಾರೆ.
ಹಾಗಾಗಿ ಕಾಲು ಉಂಗುರವನ್ನ ಧರಿಸಲೇಬೇಕು ಅಂತ ಹೇಳ್ತಾರೆ. ಅಲ್ಲಿ ಕಾಲುಂಗುರದಲ್ಲಿಯೂ ಸಹ ಏನಿದೆ ಅಂದ್ರೆ ಎಷ್ಟು ಅಂದ್ರೆ ಒಬ್ಬೊಬ್ರು 2 ಸುತ್ತಿರೋ ಕಾಲುಂಗರವನ್ನ ಬಳಸ್ತಾರೆ. ಕಾಲುಂಗರ ಆಯುರ್ವೇದದಲ್ಲಿ ಸಹ ಕಾಲುಂಗರದ ಬಗ್ಗೆ ಹೇಳಿದಾರಂತೆ, ವಿಶೇಷ ಸ್ಥಾನಮಾನ ಕೊಟ್ಟಿದಾರಂತೆ. ಹಾಗಾಗಿ ಎಲ್ಲ ಬ್ರಹ್ಮಾಂಡದಲ್ಲಿ ಬರುವ ನೋಡಿ ಇಚ್ಛಾ ಲಹರಿಗಳನ್ನ ಗ್ರಹಿಸುವ ಶಕ್ತಿ, ಸ್ತ್ರೀಯರ ಪ್ರಾಣ ಶಕ್ತಿಯನ್ನು ಸಹ ಜಾಗೃತ ಮಾಡುವ ಶಕ್ತಿ ಈ ಒಂದು ಕಾಲುಂಗುರಕ್ಕಿದೆಯಂತೆ. ಹಾಗಾಗಿ ಕಾಲುಂಗುರ ಏನ್ ಮಾಡುತ್ತೆ ಅಂದ್ರೆ ಧ್ರುವ ಶಕ್ತಿಯನ್ನ ಹೀರ್ಕೊಂಡು ಅಲ್ಲಿ ಸಕಾರಾತ್ಮಕ ಶಕ್ತಿಯನ್ನ ದೇಹದಲ್ಲಿ ಸಂಚಾರ ಮಾಡುವ ಹಾಗೆ ಮಾಡುತ್ತಂತೆ. ಈ ಬೆಳ್ಳಿಯಿಂದ ಮೊದಲೇ ಹೇಳಿದಾಗೆ ಚರ್ಮ ರೋಗವೂ ಸಹ ನಿವಾರಣೆ ಆಗತ್ತೆ. ಹಾಗೆ ದೇಹಕ್ಕೆ ತಂಪನ್ನ, ಆಯುಷ್ಯವನ್ನ ವೃದ್ಧಿಸುತ್ತೆ ಅಂತ ಹೇಳ್ತಾರೆ. ಹಾಗೆ ಕಾಲುಂಗುರ ನೋಡಿ ಒತ್ತಡ ಆಗತ್ತೆ, ನಾವು ನಡೆದಾಗ ಅದು ಪ್ರೆಷರ್ ಕೊಡುತ್ತೆ ಅಲ್ವಾ. ಆ ಪ್ರೆಷರ್ ಇಂದ ಗರ್ಭಕೋಶದ ಆರೋಗ್ಯವೂ ಸಹ ವೃದ್ಧಿಯಾಗತ್ತಂತೆ. ಹಾಗೆ ಮಾನಸಿಕ ಒತ್ತಡಗಳು ಸಹ ನಿವಾರಣೆ ಆಗತ್ತಂತೆ. ನೋಡಿ ಎಷ್ಟು ಪ್ರಯೋಜನ ಇದೆ ಅಂತ. ಹಾಗೆ ಇಲ್ಲಿ ಅಲ್ಲಿ ಎಷ್ಟೆಷ್ಟು ಸುತ್ತಿನಿಂದ ಧರಿಸಬೇಕು ಅಂತನೂ ಸಹ ಇದೆ ಆ ಕಾಲುಂಗುರವನ್ನ. ಏನಂದ್ರೆ ಹೆಬ್ಬೆರಳಿನ ಪಕ್ಕದಲ್ಲಿರುವ ಒಂದು ಬೆರಳಿಗೆ ನಾವು ಕಾಲುಂಗುರವನ್ನ ಧರಿಸಿದಾಗ ನೆಮ್ಮದಿ ಹಾಗೂ ಸ್ತ್ರೀ ಶಕ್ತಿ ಜಾಗೃತ ಆಗುತ್ತಂತೆ, ಶಕ್ತಿ ತತ್ವಕ್ಕೆ ಜಾಗೃತ ಆಗುತ್ತಂತೆ. ಅಲ್ಲಿ ಆ ಹೋಲಿಕೆಯನ್ನು ಕೊಟ್ಟಿದ್ದಾರಂತೆ ಆ ಬೆರಳಿಗೆ. ಮತ್ತೆ ಹೆಬ್ಬೆರಳಿಂದ 2ನೇ ಬೆರಳು, ನೆಕ್ಸ್ಟ್ ಹೆಬ್ಬೆರಳಾದ್ಮೇಲೆ 1 ಬೆರಳು, ಆಮೇಲೆ ಮುಂದಿನ ಬೆರಳಲ್ಲಿ ನಾವು ಧರಿಸಿದಾಗ ಅದು ಗರ್ಭಕೋಶ ಹಾಗೂ ಗರ್ಭಕೋಶದ ಮೂಲಕ ಹೃದಯಕ್ಕೆ ಅಲ್ಲಿ ಜೋಡಣೆ ಆಗುತ್ತೆ. ಹಾಗೂ ಋತುಚಕ್ರ, ಸ್ತ್ರೀಯರಲ್ಲಿ ಋತುಚಕ್ರವೂ ಸಹ ಸರಿಯಾಗಿ ಆಗತ್ತೆ, ಯಾವುದೇ ಸಮಸ್ಯೆ ಇರಲ್ಲ, ಎಲ್ಲವೂ ನಿವಾರಣೆ ಆಗುತ್ತೆ ಅಂತಿದೆ. ಇಲ್ಲಿ ಎಷ್ಟು ಸುತ್ತನ್ನು ನಾವು ಕಾಲುಂಗುರಕ್ಕೆ ಹಾಕ್ಬೇಕು ಅನ್ನೋದೊಂದು ಪ್ರಶ್ನೆ ಬರುತ್ತೆ ಅಲ್ವಾ. ಆ ಸುತ್ತು ಎಷ್ಟಿರ್ಬೇಕು ಅಂತ. ಅಲ್ಲಿ 3, 5, 9 ಎಷ್ಟು ಸುತ್ತು ಸಿಗುತ್ತೆ ಈಗ ಮಾರ್ಕೆಟ್ ಅಲ್ಲಿ. ಅದು ಎಷ್ಟು ಸುತ್ತಿರೋದು ಸಿಗುತ್ತೆ. 2 ಸುತ್ತಿರೋದನ್ನ ಧರಿಸಿದಾಗ ಅದು ಹರಿಹರರನ್ನ ಅಲ್ಲಿ ಬಿಂಬಿಸುತ್ತಂತೆ. ಅವರ ಅನುಗ್ರಹ, ಹರಿಹರರ ಅನುಗ್ರಹ ನಮಗೆ ಸಿಗ್ಬೇಕು ಅಂದ್ರೆ 2 ಸುತ್ತಿನ ಕಾಲುಂಗುರವನ್ನ ಧರಿಸ್ಬೇಕು ಅಂತ ಹೇಳ್ತಾರೆ. ಹಾಗೆ 3 ಸುತ್ತಿನ ಕಾಲುಂಗುರ ತ್ರಿಶಕ್ತಿ, ತ್ರಿಮೂರ್ತಿಗಳ ಅನುಗ್ರಹ ಅಲ್ಲಿ ನಮಗೆ ದೊರೆಯುತ್ತೆ. ಹಾಗೆ 5 ಪಂಚಮಂ ಕಾರ್ಯ ಸಿದ್ಧಿ ಅಂತ ಹೇಳ್ತಾರೆ. 5ಅನ್ನ ಧರಿಸಿದಾಗ ಎಲ್ಲ ಕೆಲಸವು ಸಿದ್ಧಿ ಆಗತ್ತೆ ಅಂತ ಹೇಳ್ತಾರೆ. ಹಾಗೆ 7 ಸುತ್ತಿನ ಕಾಲುಂಗುರವನ್ನ ಧರಿಸಿದಾಗ ಸಪ್ತಪದಿಯ ನೆನಪಾಗತ್ತೆ, ಹಾಗೂ ದಾಂಪತ್ಯ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಇರುತ್ತೆ ಅಂತ. ಹಾಗೆ ಈ ಎಲ್ಲ ಒಂದು ಆಭರಣಗಳ ಧಾರಣೆಯಿಂದ ನಮಗೆ ನಮ್ಮ ಸೌಭಾಗ್ಯ ಅಲ್ಲಿ ಸ್ಥಿರ ಆಗತ್ತೆ. ಹಾಗೆ ಗಂಡನ ಆಯುಷ್ಯವೂ ಸಹ ವೃದ್ಧಿ ಆಗತ್ತೆ. ಹಾಗೆ ಒಂದು ದೇವಿ ತೇಜಸ್ಸು ಸಹ ನಮಗೆ ಸಿಗತ್ತೆ. ಈಗ ಈ ಮದುವೆ ಆದ್ಮೇಲೆ ಹಾಕುವ ಆಭರಣವನ್ನ ಬಿಟ್ಟು ಉಳಿದ ಆಭರಣವನ್ನ ನಾವು ಮಕ್ಕಳಿಗೆ ತೊಡಿಸಿದಾಗ ಅಲ್ಲಿ ಮಕ್ಕಳಲ್ಲಿಯೂ ಸಹ ದೈವಿ ಶಕ್ತಿ ಇರುತ್ತೆ. ಆ ದೈವಿ ಶಕ್ತಿ ಅವರನ್ನ ಕಾಪಾಡುತ್ತೆ ಅಂತ ಇದು ಸಹ ಆಗುತ್ತೆ. ಹಾಗೆ ನೋಡಿ, ನೀವು ಈಶ್ವರನ ಫೋಟೋದಲ್ಲಿ ನೋಡ್ಬೋದು, ಈಶ್ವರನ ಒಂದು ಫೋಟೋ ನೋಡಿ ನೀವು. ಆ ಈಶ್ವರ ಪ್ರತಿಯೊಂದು ಪಾಯಿಂಟ್ಗೆ ಹೇಗೆ ನಾಗಾಭರಣ ಅಲ್ವಾ, ನಾಗವನ್ನ ಧರಿಸಿದಾನೆ ಪ್ರತಿಯೊಂದು ಪಾಯಿಂಟಿಗೆ. ಇಲ್ಲಿ ಎಲ್ಲ ಮಣಿಕಟ್ಟಿಗೆ ಆಭರಣ ಆಗಿ ಅವನು ಸರ್ಪವನ್ನ ಧರಿಸಿದಾನೆ ಈಶ್ವರ ಆ ಫೋಟೋದಲ್ಲಿ. ಅದನ್ನ ನೀವು ಆ ತತ್ವವನ್ನ ತಿಳಿಬೇಕು. ಅದನ್ನ ಇನ್ನೊಂದ್ ದಿವಸ ಸಮಯ ಇದ್ದಾಗ ಹೇಳ್ತೇನೆ. ಈಗ ಸಮಯ ಆಯ್ತು. ನಿಮ್ಮ ಯಾವುದೇ ಪ್ರಶ್ನೆ ಇದ್ರೆ ಕೇಳಿ ಅಂತ ಹೇಳ್ತೇನೆ. ಧನ್ಯವಾದಗಳು. ಹರೇ ರಾಮ. ಈ ವಿಚಾರವಾಗಿ ಯಾರಿಗೆ ಸಂದೇಹ ಇದ್ರು ಕೂಡ ಕೇಳ್ಬೋದು ಮೇಲೊಬ್ರು. ನಮಸ್ಕಾರ ಮೇಡಮ್. ನಮಸ್ಕಾರ. ಇದು ಕಾಲಿಗೆ ಬೆಳ್ಳಿನೇ ಹಾಕ್ಬೇಕು, ಚಿನ್ನದ ಹಾಕ್ಬಾರ್ದು, ಅದು ರಾಜ ಮಹಾರಾಜರು ಮಾತ್ರ ಹಾಕ್ತಾರೆ ಅನ್ನೋ ತರ ಮಾತು ಕೇಳಿದೀನಿ. ಅದು ನಿಜಾನಾ? ಅದ್ ಹಾಕ್ಬಾರ್ದ ಚಿನ್ನದ್ದು ಕಾಲ್ಗೆ ಅಂತ? ಅದೇ ಆರೋಗ್ಯದ ದೃಷ್ಟಿಯಿಂದ ಬೆಳ್ಳಿ ಶ್ರೇಷ್ಠ ಅಂತ. ಹಾಗೆ ಅದು ಕಳೆದು ಹೋಗುವ ಒಂದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಲ್ಲಿ ರಾಜ ಮಹಾರಾಜರಿಗೆ ಅದರ ಒಂದು ಸಾಮರ್ಥ್ಯ ಇರುತ್ತೆ, ಕಳೆದು ಹೋದ್ರೂ
ಹೆಚ್ಚಾಗಿ ಹೊರಗಡೆ ಎಲ್ಲೂ ಹೋಗೋದಿಲ್ಲ. ಈ ಸಾಮಾನ್ಯ ಜನರು ಹೊರಗಡೆ ಹೋಗೋದು ಜಾಸ್ತಿ, ಅದಕ್ಕಾಗಿ ಕಳೆದು ಹೋಗೋದು ಜಾಸ್ತಿ ಅದು ಅಲ್ವಾ. ಕಳೆದುಕೊಳ್ಳೋದು ಪ್ರತಿಯೊಂದು ಮಹಿಳೆಯು ಅದನ್ನ ಕಳೆದುಕೊಂಡಿರ್ತಾಳೆ ಒಂದಲ್ಲ ಒಂದು ಸಂದರ್ಭದಲ್ಲಿ. ಹಾಗಾಗಿ ಬೆಳ್ಳಿ ಅಲ್ಲಿ ಕಡಿಮೆ, ಅಲ್ಲಿ ವ್ಯಾಲ್ಯೂನು ಇರುತ್ತೆ, ಮತ್ತೆ ಆ ತಂಪನ್ನ ನೀಡುತ್ತೆ ಅಂತ ನಮ್ಮ ನಾಡಿಗಳಿಗೆ ಒಳ್ಳೆಯ ಒಂದು ತತ್ವವನ್ನ ಕೊಡುತ್ತೆ. ಹಾಗಾಗಿ ಬೆಳ್ಳಿ ಶ್ರೇಷ್ಠ ಅಂತ ಹೇಳ್ತಾರೆ. ಮತ್ತೆ ಎಲ್ಲ ಸಾಮಾನ್ಯ ಜನತೆಗೂ ಅನುಕೂಲ ಆಗಲಿ ಅಂತಾನು ಹೇಳಿರ್ಬೋದು ಅದನ್ನ. ಹಾಗಾಗಿ ಬೆಳ್ಳಿಯನ್ನ ಹೇಳಿದ್ದಾರೆ ಹೆಚ್ಚಾಗಿ. ಹಾಗಾಗಿ ಎಲ್ಲ ಸೊಂಟದ ಕೆಳಗೆ ಆಭರಣಗಳು ಬೆಳ್ಳಿಯದ್ದೇ. ಗೆಜ್ಜೆನೂ ಸಹ, ಗೆಜ್ಜೆಯ ಬಗ್ಗೆ ಹೇಳಿಲ್ಲ ಅಲ್ವಾ, ಗೆಜ್ಜೆನೂ ಸಹ ಅಲ್ಲಿ ಆಭರಣ ಬೆಳ್ಳಿಯದೇ ಇರುತ್ತೆ. ಅದನ್ನು ಕಳೆದುಕೊಳ್ಳುವುದು ಜಾಸ್ತಿ, ಮತ್ತೆ ಅದಕ್ಕಾಗಿ ಅದನ್ನ ಬೆಳ್ಳಿಯಲ್ಲಿ ಹೇಳಿದ್ದಾರೆ. ಧನ್ಯವಾದ. ಗೆಜ್ಜೆನೂ ಸಹ ನೋಡಿ, ಗೆಜ್ಜೆಯಿಂದನೂ ಸಹ ಪಾಸಿಟಿವ್ ಎನರ್ಜಿ, ಮನೆಯಲ್ಲಿ ಮಕ್ಕಳು ಆ ಗೆಜ್ಜೆ ಹಾಕಿ ತಿರುಗಾಡಿದಾಗ ಹೇಗೆ ಪಾಸಿಟಿವ್ ಎನರ್ಜಿ ಬರುತ್ತೆ, ಎಲ್ಲ ಕೆಟ್ಟ ಶಕ್ತಿಗಳು ಓಡಿ ಹೋಗುತ್ತೆ. ಹಾಗೆ ಪ್ರತಿಯೊಬ್ಬರೂ ಸಹ ಗೆಜ್ಜೆಯನ್ನ ಧರಿಸಬೇಕು ಅಂತ ಹೇಳ್ತಾರೆ. ಮಹಾಲಕ್ಷ್ಮಿಯ ಒಂದು ಸಾನ್ನಿಧ್ಯ ಅಲ್ಲಿ ಆಗತ್ತೆ ಅಂತ. ಯಾರಾದ್ರೂ ಮಾತಾಡೋದಿದ್ಯಾ ಕೇಳಿ. ಹರೇ ರಾಮ ಕೇಳಿ. ತಮ್ಮ ಹೆಸರು ಗೊತ್ತಾಗಿಲ್ಲ. ಹರೇ ರಾಮ. ಅರೆ ನಾನು ಸುಮನ ಅಂತ. ಲಕ್ಷ್ಮಕ್ಕ ಹರೇ ರಾಮ. ಹರೇ ರಾಮ. ಇದು ಕುಂಕುಮನ ಉದ್ದು ಕುಂಕುಮ ಇಟ್ಕೋಬೇಕಾ ಅಥವಾ ರೌಂಡ್ ಕುಂಕುಮ ಇಟ್ಕೋಬೇಕಾ? ಯಾವ್ದು ಶ್ರೇಷ್ಠ? ಕುಂಕುಮ ಶ್ರೇಷ್ಠನಾ ರೌಂಡ್ ಕುಂಕುಮ ಶ್ರೇಷ್ಠನಾ? ಅಲ್ಲಿ ಸೂರ್ಯನನ್ನ ಬಿಂಬಿಸುತ್ತೆ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕು. ಸೂರ್ಯ ಹೇಗಿದ್ದಾನೆ? ರೌಂಡ್. ಅದೇ ಶ್ರೇಷ್ಠ ಅಂತ. ಈಗ ಅದು ಸ್ಟಿಕ್ಕರ್ ಹಚ್ಕೋಬಹುದಾ? ಸ್ಟಿಕ್ಕರ್ ಹಚ್ಕೋಬೇಕಾ ಅಥವಾ ಬೇಡ ಕುಂಕುಮ ಇಟ್ಕೋಬೇಕಾ? ಕುಂಕುಮ ಶ್ರೇಷ್ಠ. ನಿಮ್ಗೆ ಸ್ಟಿಕ್ಕರ್ ಅನ್ನ ಹಚ್ಕೊಳ್ಬೇಕು ಅಥವಾ ಆ ಕುಂಕುಮವನ್ನ ಧರಿಸ್ಲಿಕ್ಕೆ ಕಷ್ಟ ಆಗತ್ತೆ, ಸ್ಟಿಕ್ಕರ್ ಟೈಪ್ ಅದು ಸರಿಯಾದ ಶೇಪಿನಲ್ಲಿ ಬರೋಲ್ಲ ಅಂತ ಹೇಳಿ ಈಗ ಟ್ರೆಂಡ್ ಇದೆ. ಅಂದ್ರೆ ಈಗ ಹಚ್ಕೊಳ್ತಾರೆ ಸ್ಟಿಕ್ಕರ್ ತಪ್ಪು ಅಂತಲ್ಲ, ಆ ಒಂದು ಪಾಯಿಂಟ್ ಅನ್ನ ನಾವು ಅಲ್ಲಿ ಟಚ್ ಮಾಡೋದು ಮುಖ್ಯ. ಮತ್ತೆ ನೀವು ಸ್ಟಿಕ್ಕರ್ ಅನ್ನ ಹಚ್ಚಿಕೊಂಡಾಗಿಯೂ ಸಹ ಪೂಜೆ ಮಾಡಿದ ಕುಂಕುಮವನ್ನ ಸ್ವಲ್ಪ ಕೆಳಗಡೆ ಹಚ್ಕೊಳ್ಬಹುದು ಅಲ್ವಾ. ಅದನ್ನ ಧರಿಸಿದಾಗ ಆ ಪಾವಿತ್ರ್ಯತೆ ಬೇರೆ, ಸ್ಟಿಕ್ಕರ್ ನ ಒಂದು ರೂಪವೇ ಬೇರೆ ಅಲ್ವಾ. ಅದು ಅಂಗಡಿಯಲ್ಲಿ ಸಿಗೋದು, ಇದು ದೇವರಿಂದ ಬಂದಿರೋದು ಕುಂಕುಮ. ಹಾಗಾಗಿ ಕುಂಕುಮದ ಪಾವಿತ್ರ್ಯತೆ ಕುಂಕುಮಕ್ಕೆ ಇದೆ. ಲಕ್ಷ್ಮಕ್ಕ ತುಂಬಾ ಚೆನ್ನಾಗಿ ಹೇಳಿದ್ದೀರಾ ಇನ್ಫಾರ್ಮೇಶನ್. ಈ ಕ್ಲಾಸ್ಗಳನ್ನ ಇನ್ನು ಈ ತರ ಕ್ಲಾಸ್ಗಳನ್ನ ಮಾಡ್ತಾ ಇರಿ, ಎಲ್ಲರಿಗೂ ಸದುಪಯೋಗ ಆಗತ್ತೆ. ಧನ್ಯವಾದ. ಹಾಗೆ ಲಲಿತಾ ಸರ್. ಹೌದು ಮೇಡಮ್, ಚಂದ ಬರುತ್ತೆ ಅಲ್ವಾ ಮೇಡಮ್? ಹಲೋ, ನಾನ್ ಕಾಂತಮ್ಮ. ಕೇಳಿಸ್ತಾ ಇಲ್ಲ ಸರಿಯಾಗಿ. ಪದ್ಮಕ್ಕ ಮ್ಯೂಟ್ ಮಾಡ್ಕೊಳ್ತೀರಾ? ಚಂದ ಮೇಡಮ್, ಅದು ಕೇಳಿಸ್ತಾ ಇಲ್ಲಮ್ಮ. ಚಾಂದ್ ಅಂತ ಬರುತ್ತೆ ಅಲ್ವಾ ಮೇಡಮ್? ಶೃಂಗಾರು ಹೈಟೆಕ್ ಅಂತ ಚಾಂದ್ ಬರುತ್ತೆ ಅಲ್ವಾ? ಕುಂಕುಮ ಸ್ಟಿಕ್ಕರು ಅವು ಬಿಟ್ಟು ಚಾಂದ್ ಧರಿಸಿದ್ರೆ ಮುಖ್ಯನಾ? ಕೇಳಿಸ್ಲಿಲ್ವಾ ಮೇಡಮ್? ಇಲ್ಲ, ನೀವು ಹೇಳಿದ ಅರ್ಥ ಆಗಿಲ್ಲ. ಏನು ಚಾಂದ್ ಅಂದ್ರೆ? ಟ್ಯೂಬ್ ಬರುತ್ತೆ ಅಲ್ವಾ? ಕುಂಕುಮ ತಿಲಕ ಮಾಡ್ಕೊಳ್ಳೋದು ಟ್ಯೂಬ್ ಬರುತ್ತೆ ಅಲ್ವಾ? ಸಿಂಗಾರ್ ಟ್ಯೂಬು, ಹೈಟೆಕ್ ಟ್ಯೂಬ್ ಅಂತ. ಗೊತ್ತಾಯ್ತು. ಹೌದು, ಅದನ್ನ ಅದು ಉತ್ತಮನಾ? ಹೌದು, ಅದು ಉತ್ತಮನೇ. ಅದು ತಂಪನ್ನು ಕೊಡುತ್ತೆ. ಹಾಗೆ ಅದು ಸ್ಟಿಕ್ಕರ್. ನಾನು ಸ್ಟಿಕ್ಕರ್ ನಾನು ದಸಲ್ಲ ಚಾಂದೆ. ನಾನು ಹಾಗೆ ಈ ಎಲ್ಲ ಒಂದು ಆಭರಣಗಳನ್ನ ಲಲಿತಾ ಸಹಸ್ರನಾಮದಲ್ಲಿ ಆ ಎಲ್ಲ ಶ್ಲೋಕ ಇದೆಯಲ್ಲ, ಅದರ ಅರ್ಥದಲ್ಲಿಯೂ ಸಹ ಬರುತ್ತೆ ಅಲ್ಲಿ. ತಾರಾಕಾಂತ
ಕಾಂತಿ ತಿರಸ್ಕಾರಿ ನಾಸಾಭರಣ ಭಾಸುರ ಅಂತ. ಮೂಗಿನ ಆಭರಣ ಹೇಗಿತ್ತಂತೆ ಅಂದ್ರೆ ತಾಯಿದು ನಕ್ಷತ್ರದ ಹಾಗೆ ಅದು ಹೊಳಿತಾ ಇತ್ತಂತೆ. ಆ ತಾಟಂಕ ಯುಗಲೀಭೂತ ತಪನೂಪ ಮಂಡಲ ಅಂತ ಆ ಕಿವಿಗೆ ತಾಯಿ ಧರಿಸಿದಾಳಂತೆ, ಸೂರ್ಯ ಚಂದ್ರನನ್ನೇ ಧರಿಸಿದಾಳಂತೆ. ಹಾಗೆ ಆಭರಣವನ್ನ ಧರಿಸಿದ ತಾಯಿಯನ್ನು ನಾವು ಆರಾಧಿಸುವಾಗ ತಾಯಿಯ ಹಾಗೆ ನಾವು ವೇಷಭೂಷವನ್ನ ಧರಿಸಿದಾಗ ತಾಯಿಗೆ ಇನ್ನೂ ಸಂತೋಷ ಆಗತ್ತೆ. ನಮ್ಮನ್ನ ನೋಡಿ ನಮ್ಮನ್ನ ಬೇಗ ಆಶೀರ್ವದಿಸ್ತಾಳೆ. ಹಾಗೆ ಆ ತಾಯಿ ಚಂಪಕಾ ಶೋಕ ಪುನ್ನಾಗ ಸೌಗಂಧಿ ಕನಸತ್ಕಜ ಅಂತ ಬರುತ್ತೆ. ಆ ತಾಯಿಯು ಮುಡಿದ ಕೇಶದ ಹೂ ಹೇಗಿದೆ ಅಂದ್ರೆ ಕೇಶವನ್ನ ಅಲ್ಲಿ ಆ ತಾಯಿ ಆವಿರ್ಭವಿಸ್ತಾಳಲ್ಲ, ಆ ಯಜ್ಞಕುಂಡದಿಂದ ಆವಿರ್ಭವಿಸಿದಾಗ ಮತ್ತೆ ಎಲ್ಲ ದೇವತೆಗಳು ಯಾರ್ಯಾರು ಆಹುತಿಯಾಗಿದ್ರೋ ಅವರೆಲ್ಲ ಮತ್ತೆ ಹುಟ್ಟಿ ಬರ್ತಾರೆ. ಅದರಲ್ಲಿ ಯಮ ಬರ್ತಾನಂತೆ. ಯಮ ತಾಯಿಯ ಕೇಶದಿಂದ ಹುಟ್ಟಿದ ಅಂತ ಅಲ್ಲಿ ಕಥೆ ಇದೆ. ಆ ಕೇಶದಿಂದ ಹುಟ್ಟಿದ ಯಮನಿಗೆ ಪೂಜೆ ಮಾಡಿದಾಗೆ ನಾವು ಮುಡಿಯಲ್ಲಿ ಆ ಹೂವನ್ನ ನಾವು ಮುಡಿಕೊಂಡಾಗ ಆಗ ನಮ್ಮ ಸೌಭಾಗ್ಯ ವೃದ್ಧಿ ಆಗತ್ತೆ. ಹಾಗೆ ಆಯಸ್ಸು, ಗಂಡನ ಆಯಸ್ಸು ಸಹ ವೃದ್ಧಿ ಆಗತ್ತೆ ಅಂತ. ಯಮ ಹುಟ್ಟಿದ ಜಾಗವನ್ನ ಮತ್ತೆ ನಾವು ಕೇಶವನ್ನ ಮತ್ತೆ ಮತ್ತೆ ಮುಟ್ಟಬಾರದು ಅಂತ ಶಾಸ್ತ್ರ ಇದೆ. ಕೇಶ ಮುಟ್ಟಿದ್ರೆ ಕೈ ತೊಳ್ಕೊಳ್ತೀವಿ ಮೊದ್ಲುನವರೆಲ್ಲ. ಈಗ ಹೇಳೋರು ಹಾಗೆ ಕೇಶವನ್ನ ಬಿಟ್ಟಿರ್ತಾರೆ. ಆದ್ರೆ ಕೇಶವನ್ನ ಕಟ್ಟಿ ಇರ್ಬೇಕು ಮತ್ತೆ ಹೂವನ್ನ ಮುಡಿಬೇಕು ಅಂತ ಇದೆ. ಆ ತಾಯಿಗೆ ನಾವು ಏನೇನನ್ನ ಮಾಡ್ತೀವಿ ಆ ಲಲಿತಾ ಸಹಸ್ರನಾಮದ ಒಂದು ಸ್ತೋತ್ರದಲ್ಲಿ ಇದೆ. ಅದರ ಪ್ರಕಾರವೇ ನಾವು ಹೆಣ್ಮಕ್ಳು ಇರ್ಬೇಕು ಅಂತಿದೆ. ಹಾಗಿದ್ದಾಗ ಮಾತ್ರ ಮನೆಗೆ ಶೋಭೆ ಸೌಭಾಗ್ಯ ಎಲ್ಲ ದೊರೆಯುತ್ತೆ ಅಂತ, ಆರೋಗ್ಯನೂ ದೊರೆಯುತ್ತೆ ಅಂತ. ಈ ಎಲ್ಲ ತತ್ವಗಳನ್ನು ನೋಡಿ ಹಳೆಯವರು ಎಷ್ಟು ಚೆನ್ನಾಗಿ ರೂಢಿಸಿಕೊಂಡಿದ್ರು. ಹಾಗಾಗಿ ಅವರಿಗೆ ಯಾವುದೇ ರೋಗದ ಸಮಸ್ಯೆ ಇರ್ಲಿಲ್ಲ. ಅಲ್ಲಿ ಶಕ್ತಿನೂ ಹಾಗೆ ಇತ್ತು. ಎಷ್ಟೇ ಜನ ಮನೆಗೆ ಬಂದ್ರು ಸಹ ಎಲ್ಲವನ್ನ ಮಾಡುವ ಸಾಮರ್ಥ್ಯ ಇತ್ತು ಅಲ್ವಾ. ನಮಗೆ ಈಗ ಅದು ಕಡಿಮೆ ಆಗಿದೆ ಅಲ್ವಾ. ಅದನ್ನ ವೃದ್ಧಿಗೊಳಿಸ್ಬೇಕು ಅಂದ್ರೆ ನಾವು ಈ ಎಲ್ಲ ತತ್ವವನ್ನ ಅಳವಡಿಸ್ಕೊಳ್ಬೇಕು ಅಂತ. ಹಳೆಯವರು ಹೇಳಿದ ಎಲ್ಲ ತತ್ವಗಳನ್ನ ನಾವು ಅಳವಡಿಸಿಕೊಂಡಾಗ ನಮಗೆ ಅದು ಸಿಗುತ್ತೆ. ಹೇಳಿ ಮೇಡಮ್, ಈಗ ಕೇಶ ಅಷ್ಟು ಮಹಿಳೆಯರಿಗೆ ಇದು ಸೌಂದರ್ಯ ತರತ್ತೆ ಅಂತಾರಲ್ಲ, ಮತ್ತೆ ತಿರುಪತಿ ಹೋಗಿ ಕೊಡ್ತೀನಿ ಕೂದ್ಲು ಕೊಡ್ತೀನಿ ಅಂತ ತಿರುಪತಿ ಬರ್ತಾರೆ. ಆದ್ರೆ ಎಷ್ಟು ಕಡೆ ಕೇಳ್ತೀವಿ ಅವರು ಕೊಡಬಾರ್ದು ಕೂದಲು. ಕೆಲವರು ತುದಿ ಕೂದ್ಲು ಕೊಡ್ತಾರೆ, ಕೆಲವರು ಫುಲ್ಲು ಕೊಡ್ತಾರೆ. ಅದು ಹೆಂಗಸರ್ ಕೊಡ್ಬೋದಾ ಕೊಡ್ಬಾರ್ದಾ, ಅದು ಇಷ್ಟು ಮಾತ್ರ ನಿಜ ಅಂತ ಗೊತ್ತಾಗ್ಬೇಕು. ಇಲ್ಲಿ ತಾಯಿ ಅಂದ್ರೆ ನಾವು ಹೆಂಗಸರು ಕೂದಲನ್ನ ಕಟ್ ಮಾಡಬಾರ್ದು ಅಂತಿದೆ. ಕೂದಲನ್ನೇ ಕಟ್ ಮಾಡೋದಿಲ್ಲ ನಮ್ ಕಡೆ ಎಲ್ಲ. ಕೂದಲನ್ನ ತೆಗೆಯೋದೇ ಇಲ್ಲ. ಹುಟ್ಟಿದ ಶಿಶುವಿನ ಮತ್ತೆ ಜಾಸ್ತಿ ಕೂದಲು ಬರುತ್ತೆ ಅಂತ ತೆಗೆಯುವ ಸಿಸ್ಟಮೇ ಇಲ್ಲ. ಅದೆಲ್ಲ ಈಗ ಬಂದಿದ್ದು. ಹಾಗೆ ತಲೆ ಕೂದಲನ್ನು ಅರ್ಪಿಸುದು ಸಹ ನಮ್ಮ ಯಾವುದೇ ಒಂದು ದೇವರು ಕೊಟ್ಟ ಭಾಗಕ್ಕೆ ನಮ್ಮ ಒಂದು ಅಟ್ಯಾಚ್ಮೆಂಟ್ ಇಲ್ಲ ಅನ್ನೋದನ್ನ ಅಲ್ಲಿ ಕೇಶವನ್ನ ಕೊಡೋದಿರ್ಬಹುದು. ಹಾಗೆ ತಲೆಯನ್ನೇ ಅರ್ಪಣೆ ಮಾಡಿದ ಹಾಗೆ ತಂದೆಗೆ, ಯಾರಿಗೆ, ವೆಂಕಟೇಶ್ವರನಿಗೆ ಅಲ್ವಾ. ಮತ್ತೆ ಅದು ಈಗಿನ ಒಂದು ಇದ್ರಲ್ಲಿ ಜಾಸ್ತಿ ಇದೆ ಕೇಶವನ್ನ ಕೊಡೋದು. ಅದು ಎಲ್ಲೂ ಹೇಳಿಲ್ಲ. ನಮ್ಮ ಒಂದು ಭಕ್ತಿಯನ್ನ ಅರ್ಪಿಸುವ ಒಂದು ವಿಧಾನ ಅದು ಅಷ್ಟೇ. ಏನೇನೋ ಹರಕೆಯನ್ನ ಹೊತ್ತುಕೊಳ್ತೀವಿ, ಅದನ್ನು ಒಂದು ಕೊಡೋದನ್ನ ಅಲ್ಲಿ ರೂಢಿ ಮಾಡ್ಕೊಂಡಿದ್ದಾರೆ ಅಲ್ಲಿ. ಹಾಗಾಗಿ ಅದನ್ನ ಹೆಂಗಸರಿಗೆ ಅದು ಅಷ್ಟು ಸೂಟ್ ಆಗೋದಿಲ್ಲ ಅಂತ ನಾನ್ ಅನ್ಕೊಳ್ತೇನೆ. ಚೆನ್ನಾಗೂ ಕಾಣೋದಿಲ್ಲ ಮೇಡಮ್. ಹೌದು. ಚೈತ್ರಕ ಯಾರಾದ್ರೂ ಮಾತಾಡೋದಿದ್ಯಾ? ಸಂದೇಹ ಇದೆಯಾ ಯಾರಿಗಾದ್ರೂ? ಸರಿಯಲ್ಲ. ನಾನು ಶುಕ್ರವಾರ ಲಲಿತಾ ಸಹಸ್ರನಾಮದ ಅರ್ಥವನ್ನ ಹೇಳ್ತೇನೆ. ಬೇಕಾದ್ರೆ ನನ್ನ ಕ್ಲಾಸಿಗೆ ನೀವು ಬರಬಹುದು. ಮಧ್ಯಾಹ್ನ 3 ಗಂಟೆಯಿಂದ 5 ಗಂಟೆ ತನಕ ಇರುತ್ತೆ. ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಬನ್ನಿ. ಲಲಿತಾ ಸಹಸ್ರನಾಮ ಹಾಗೆ ಬೇರೆ ಎಲ್ಲ ಹಾಡು, ಭಗವದ್ಗೀತೆ ಎಲ್ಲವನ್ನ ಕಲಿಬಹುದು. ಫೋನ್ ನಂಬರ್ ಅನ್ನ ಬೇಕಾದ್ರೆ ಕೊನೆಯಲ್ಲಿ ಹೇಳ್ತಾರೆ. ಅದನ್ನ ನೀವು ನೋಟ್ ಮಾಡ್ಕೊಂಡು ಫೋನ್ ಮಾಡಿ. ಲಿಂಕ್ ಬೇರೆ ಇರುತ್ತೆ, ಅದನ್ನ ತೆಗೆದುಕೊಳ್ಳಿ. ನನ್ನನ್ನ ತಾಳ್ಮೆಯಿಂದ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಎಲ್ಲ ಮಾತೆಯರಿಗೂ ಪುನಃ ಶಿರಸಾಷ್ಟಾಂಗ ನಮಸ್ಕಾರಗಳು. ಹರೇ ರಾಮ್. ಗುರುಭ್ಯೋ ನಮಃ.
ಮಾಡಿಕೊಟ್ಟ ಗಾಯತ್ರಿ ಧನ್ಯವಾದಗಳು. ಹರೇ ರಾಮ. ಇಷ್ಟೊತ್ತಿನವರೆಗೂ ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ಆಚರಣೆಗೂ ಕೂಡ ಒಂದು ವೈಜ್ಞಾನಿಕ ಮಹತ್ವವಿದೆ. ಅರಿಶಿನ ಕುಂಕುಮ ಇಡುವುದಿರ್ಬೋದು, ಬಳೆ ತೊಡುವುದಿರ್ಬೋದು, ಕಾಲ್ಗೆಜ್ಜೆ, ಹೆಣ್ಮಕ್ಳು ಕಾಲ್ಗೆಜ್ಜೆ ಹಾಕ್ತಾರೆ, ಕಾಲು ಉಂಗುರ, ಪ್ರತಿಯೊಂದು ಆಚರಣೆ ತೊಡುವುದಕ್ಕೂ ಕೂಡ ಒಂದು ವೈಜ್ಞಾನಿಕ ಹಿನ್ನೆಲೆ ಇದೆ. ಮತ್ತೆ ಲಕ್ಷ್ಮಿಯ ಸಂಕೇತ ಅಂತ ಹೇಳ್ತಾರೆ ಪುರಾಣಗಳಲ್ಲಿ. ಇವೆಲ್ಲವೂ ಕೂಡ ಆಧ್ಯಾತ್ಮ, ಅಲಂಕಾರ, ಆರೋಗ್ಯ ಮತ್ತು ವೈಜ್ಞಾನಿಕ ಮಹತ್ವವಿದೆ. ಇವೆಲ್ಲವನ್ನು ನಾವು ತಿಳಿದು ಆಚರಿಸಿದಾಗ ಅದಕ್ಕೂ ಇನ್ನೂ ಹೆಚ್ಚಿನ ಮಹತ್ವ ಬರುತ್ತೆ. ಹಾಗೆ ಒಬ್ಬ ಹೆಣ್ಣು ಮಗಳು ಅಥವಾ ಸ್ತ್ರೀ, ಇವಿಷ್ಟು ನಮ್ಮ ಒಂದು ಸ್ತ್ರೀ ಕುಲದ ಸಂಕೇತ. ಅರಿಶಿನ ಕುಂಕುಮ, ಹಣೆ ಬೊಟ್ಟು, ಬಳೆ ತೊಡುವುದು, ಕಾಲ್ಗೆಜ್ಜೆ, ಇವೆಲ್ಲವನ್ನು ತೊಟ್ಟಾಗ ಆ ಸ್ತ್ರೀ ಶುಭ ಸಂಕೇತ, ಶುಭ ಲಕ್ಷಣ. ಆ ಮನೆಯೂ ಕೂಡ ತುಂಬಾ ಖುಷಿಯಾಗಿರುತ್ತೆ. ಅಲ್ಲಿ ಲಕ್ಷ್ಮಿ ವಾಸವಾಗಿರ್ತಾಳೆ, ಸಮೃದ್ಧಿಯಿಂದ ಕೂಡಿರುತ್ತೆ. ಹಾಗಾಗಿ ನಮ್ಮೆಲ್ಲರ ಹೆಮ್ಮೆಯ ಪ್ರತೀಕವಾದ ಈ ಆಚರಣೆಗಳನ್ನ ನಾವೆಲ್ಲರೂ ಆಚರಿಸ್ತಾ ಇದ್ದೇವೆ. ಇನ್ನೂ ಹೆಚ್ಚಿನ ವೈಜ್ಞಾನಿಕ ಹಿನ್ನೆಲೆ ಈಗ ತಿಳಿದು ಅದನ್ನ ಆಚರಿಸೋಣ. ಹಾಗೂ ನಮ್ಮ ಮುಂದಿನ ಪೀಳಿಗೆಗೆ, ನಮ್ಮ ಮಕ್ಕಳಿಗೆ ಅದರ ವೈಜ್ಞಾನಿಕ ಮಹತ್ವವನ್ನ ಹೇಳಿ ಅವರು ಕೂಡ ಆಚರಿಸುವಂತೆ ನಾವೆಲ್ಲರೂ ಮಾಡೋಣ. ಇದನ್ನ ಉಳಿಸಿ ಬೆಳೆಸಬೇಕಾದದ್ದು ದೊಡ್ಡ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಇದನ್ನೆಲ್ಲ ನಾವು ಪಾಲಿಸೋಣ. ಇಷ್ಟೊತ್ತಿನವರೆಗೂ ಲಕ್ಷ್ಮಿ ಅವರು ಕೂಡ ಸೀಮಿತ ಕಾಲಾವಕಾಶದಲ್ಲಿ ನಮ್ಗೆ ಅತ್ಯಂತ ಸರಳವಾಗಿ ವಿಷಯವನ್ನ ತಿಳಿಸಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಬೇರೆ ಆಚರಣೆಗಳನ್ನ ಇತರ ವೈಜ್ಞಾನಿಕ ಹಿನ್ನೆಲೆಯೊಂದಿಗೆ ನಾವೆಲ್ಲರೂ ಕೂಡ ತಿಳಿದುಕೊಳ್ಳೋಣ. ಇಷ್ಟೊತ್ತಿನವರೆಗೆ ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರೋದಕ್ಕೆ ಎಲ್ರಿಗೂ ತುಂಬಾ ಧನ್ಯವಾದ. ಶ್ರೀ ಗುರು, ಶ್ರೀ ದೇವತಾನುಗ್ರಹ ಎಲ್ಲರಿಗೂ ಇರಲಿ. ಮುಂದೆಯೂ ಕೂಡ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಆನ್ಲೈನ್ ವೇದಿಕೆ ಅನ್ನೋದು ನಾವು ಮನೆಯಲ್ಲಿ ಕುರಿತು ನಾವು ಕೆಲಸವನ್ನು ಕೂಡ ಮಾಡುವಂತ ಪರಿಸ್ಥಿತಿಯಲ್ಲೂ ಕೂಡ ನಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಇದೊಂದು ನಮಗೆ ಟೆಕ್ನಾಲಜಿ ಕೊಟ್ಟಿರೋ ಒಂದು ಅತ್ಯಂತ ಉಪಯುಕ್ತ ಟೆಕ್ನಾಲಜಿ. ಹಾಗಾಗಿ ಎಲ್ಲರೂ ಕೂಡ ಭಾಗವಹಿಸಿ ಇವಾಗ ಶಾಂತಿ ಮಂತ್ರದೊಂದಿಗೆ ನಾವು ಕಾರ್ಯಕ್ರಮವನ್ನು ಸಮಾಪ್ತಿ ಮಾಡೋಣ. ಎಲ್ರಿಗೂ ಮತ್ತೆ ಧನ್ಯವಾದಗಳು. ಲಕ್ಷ್ಮಿ ಅವರಿಗೂ ಕೂಡ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು. ಭಾಗವಹಿಸಿದವರಿಗೆ ಎಲ್ಲರಿಗೂ ಕೂಡ. ಲಕ್ಷ್ಮಿ ಅಕ್ಕ ಶಾಂತಿ ಮಂತ್ರ ಹೇಳಿ. ಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಮಸ್ಕಾರ.